ಪ್ರತಿಯೊಬ್ಬ ಸಂತನು ಪ್ರಕಾಶ ಅಥವಾ ಬೆಳಕು ಎಂಬ ಪದವನ್ನು ಉಪಯೋಗಿಸಿದ್ದಾನೆ. ನಾನು ಕೂಡ ಅದನ್ನು ತಪ್ಪಿಸಲಾರೆ, ಏಕೆಂದರೆ ಅದು ಸತ್ಯಕ್ಕೆ ಉತ್ತಮ ಪದಪ್ರಯೋಗ. ಆದರೆ ಅದರಿಂದ ಕೆಲವು ತೊಡಕುಗಳು ಉಂಟಾಗುತ್ತದೆ. ಏಕೆಂದರೆ ನಾವು ಪ್ರಕಾಶದ ಬಗ್ಗೆ ಮಾತನಾಡುವಾಗ ನಮಗೆ ತೇಜಸ್ಸಿನ ಭಾವನೆ ಪ್ರಮುಖವಾಗಿ ಅದು ಹೊಳೆಯುತ್ತಿರುವಂತೆ ಗ್ರಹಿಸಲು ಪ್ರಾರಂಭಿಸುತ್ತದೆ. ನಿಜವಾಗಿ ಪ್ರಕಾಶಕ್ಕೆ ಅಂತ ಯಾವುದೇ ಭಾವನೆ ಬರುವುದಿಲ್ಲ. ಸಾಮಾನ್ಯವಾಗಿ ನಾವು ಬೆಳಕು ಅಂತ ಹೇಳಿದಾಗ ಅದರ ತೇಜಸ್ಸಿನ ಬಗ್ಗೆ ಮಾತಾಡ್ತೀವಿ. ಇಲ್ಲಿ ತೇಜಸ್ಸಿಲ್ಲದ ಪ್ರಕಾಶ ಅಥವಾ ತೇಜಸ್ಸಿಲ್ಲದ ಬೆಳಕು ಅಂತ ಬಾಬುಜಿಯವರು ಹೇಳ್ತಾ ಇದ್ದಾರೆ. ನಮ್ಮ ಪದ್ಧತಿಯಲ್ಲಿ ಅಭ್ಯಾಸಿ ಕೆಲವು ಸಾರಿ ಬೆಳಕನ್ನು ಕಾಣುತ್ತಾನೆ ಎಂಬುದರಲ್ಲಿ ಸಂಶಯವಿಲ್ಲ. ಆದರೆ ಜಡವಸ್ತು ಶಕ್ತಿಯ ಸಂಪರ್ಕ ಹೊಂದಿದಾಗ ಹೊಳಪಿನ ಬೆಳಕು ಮೊದಲಿನಲ್ಲಿ ಮಾತ್ರ ಕಾಣುತ್ತದೆ. ಅಂಡರ್ಲೈನ್ ಮಾಡ್ಕೊಳ್ರಿ. ಇದು ಯಾವಾಗ ಆಗುತ್ತೆ? ಅಭ್ಯಾಸಿ ಯಾವಾಗ ಬೆಳಕನ್ನು ನೋಡ್ತಾರೆ ನಮ್ಮ ಅಭ್ಯಾಸದಲ್ಲಿ ಅಂತಂದ್ರೆ, ಜಡವಸ್ತು ಶಕ್ತಿಯ ಸಂಪರ್ಕ ಹೊಂದಿದಾಗ ಹೊಳಪಿನ ಬೆಳಕು ಮೊದಲಿನಲ್ಲಿ ಮಾತ್ರ ಕಾಣುತ್ತದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಶಕ್ತಿ ತನ್ನ ಕೆಲಸವನ್ನು ಪ್ರಾರಂಭಿಸಿದೆ ಎಂಬುದರ ಸೂಚನೆ ಮಾತ್ರ ಎಂದೇ ಹೇಳಬಹುದು. ಯಾರಾದ್ರೂ ಒಳಗಡೆ ಬೆಳಕು ಕಂಡೆ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಶಕ್ತಿ ಇವಾಗ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ ಅಂತ, ಅದು ಅದರ ಸೂಚನೆ ಅಷ್ಟೇ. ಬೇರೆ ಏನು ಮಹತ್ವ ಇಲ್ಲ ಅದರದ್ದು. ಆಧ್ಯಾತ್ಮಿಕ ಶಕ್ತಿ ತನ್ನ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಸೊ ಯಾವಾಗ ಜಡವಸ್ತು ಶಕ್ತಿಯ ಸಂಪರ್ಕ ಹೊಂದತ್ತೋ ಆವಾಗ ಬೆಳಕು ಬರುತ್ತೆ. ನಿಜವಾದ ಬೆಳಕಿನ ಬಣ್ಣ ಉಷಃಕಾಲದ ಬಣ್ಣ ಅಥವಾ ವರ್ಣರಾಹಿತ್ಯದ ಮಸುಕಾದ ಪ್ರತಿಬಿಂಬ. ಬಾಬೂಜಿಯವರ ಡಿಸ್ಕ್ರಿಪ್ಷನ್ ಎಷ್ಟೋ ಸತಿ ನಮಗೆ ಎಟಕಲ್ಲ ಅಂತ ಅನಿಸುತ್ತೆ. ಯಾಕೆಂತಂದ್ರೆ ಇಲ್ಲಿ ನೋಡಿ ಲಾಸ್ಟ್ ಬರ್ದಿರಲ್ಲ, ವರ್ಣರಾಹಿತ್ಯದ ಮಸುಕಾದ ಪ್ರತಿಬಿಂಬ. ಫಸ್ಟ್ ಆಫ್ ಆಲ್ ಈಗ ವರ್ಣರಾಹಿತ್ಯನೇ ನಾವು ಕಲರ್ಲೆಸ್ನೆಸ್ನೇ ನಾವು ನಮ್ಮ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಸರಿ, ಅದರದ್ದು ರಿಫ್ಲೆಕ್ಷನ್ ಅಂತೆ. ಹೋಗ್ಲಿ, ಬರೀ ಅದರ ರಿಫ್ಲೆಕ್ಷನ್ ಅಲ್ಲ, ಫೇಂಟ್ ರಿಫ್ಲೆಕ್ಷನ್ ಅಂತೆ. ವರ್ಣರಾಹಿತ್ಯ ಮಾತ್ರ ಅಲ್ಲ, ಅದರದ್ದು ಪ್ರತಿಬಿಂಬ ಅಂತೆ. ಆ ಪ್ರತಿಬಿಂಬದಲ್ಲಿ ಮಸುಕಾಗಿರ್ಬೇಕಂತೆ. ಯಾರಿಗೆ ಇದನ್ನ ಕಲ್ಪನೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇದೆ ಅಲ್ವಾ? ಅದಕ್ಕೆ ಎಷ್ಟೊಂದು ಜನ ಪುಸ್ತಕ ಓದಿದಾಗ ನಮ್ಗೇನು ಅರ್ಥವಾಗಿಲ್ಲ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚಿಂದ ಏನ್ ಬರೆದಿಲ್ಲ, ಉಷಃಕಾಲದ ಬಣ್ಣ, ಅದು ನಮಗೆ ಸ್ವಲ್ಪ ಮಟ್ಟಿಗೆ ಗೊತ್ತಾಗುತ್ತೆ. ಯಾರಾದ್ರೂ ಬೆಳಗ್ಗೆ ಎದ್ದು ಮೇಲ್ಗಡೆ ಹೋಗಿ ನೋಡಿದ್ರ ಉಷಃಕಾಲ ಹೆಂಗಿರುತ್ತೆ ಅಂತ? ಉಷಃಕಾಲ ನೋಡಿದ ಸರ್, ನಾವು ಮರಿ ನಶೆ ಕಾಲದಲ್ಲಿ ಮುಳುಗೋಗಿದೀವಿ ಸರ್ ಅಂತ ಹೇಳ್ತೀರಿ ನೀವು. ಆರೆಂಜ್ ಕಲರ್. ಆರೆಂಜ್ ಕಲರ್ ಇರುತ್ತಾ? ಗ್ರೇ ಆರೆಂಜ್ ಕಲರ್. ಕಲರ್ ಬರ್ಲಿಕ್ಕೆ ಮುಂಚೆ ಏನಿರುತ್ತೆ? ಆರೆಂಜ್ ಕಲರ್ ಲೇಟರ್ ಬರೋದು, ಅದಕ್ಕೆ ಮುಂಚೆ ಏನ್ ಬರುತ್ತೆ? ಬೆಳಕು ಅಲ್ಲ, ಕತ್ತಲೆನೂ ಅಲ್ಲ, ಡಿಮ್ ಲೈಟ್. ಡಿಮ್ ಲೈಟ್ ಮಬ್ಬಾಗಿರುತ್ತೆ, ಮಸುಕಾಗಿರುತ್ತೆ, ಏನೋ ಒಂಥರ ಕಿರಣಗಳು. ಮಸುಕಾಗಿ ಮೂಡಿ ಬರ್ತಾನಲ್ಲ. ಯೆಲ್ಲೋ ಕಲರ್. ಎಲ್ಲೋ ಕಲರ್ ಎಲ್ಲ ಆಮೇಲೆ ಬರೋದು. ಎಲ್ಲೋ, ಆರೆಂಜು, ರೆಡ್ ಎಲ್ಲ ಆಮೇಲೆ ಬರೋದು. ಅದಕ್ಕೆ ಮುಂಚೆ ಬಂದಿರತಕ್ಕಂಥ ಬೆಳಕು, ಅದನ್ನು ನಾವು ಉಷಃಕಾಲದ ಬಣ್ಣ ಅಂತ ಕರಿತೀವಿ. ಇದೆಲ್ಲ ಬಣ್ಣಗಳು ನೀವೇನು ಹೇಳ್ತಾ ಇದ್ರಲ್ಲ, ಅದಕ್ಕಿಂತ ಮುಂಚೆ ಬರ್ತಕ್ಕಂಥದ್ದು. ಆ ಕತ್ತಲೆ ಮತ್ತೆ ಬೆಳಕು ಎರಡರ ಸಮಾಗಮ ಆಗಿರುತ್ತೆ. ಸ್ವಲ್ಪ ಮಟ್ಟಿಗೆ ಬೆಳಕಿದ್ದಂಗೆ ಅನ್ಸುತ್ತೆ, ಬಟ್ ಕತ್ಲೆ ಕೂಡ ಹಾಗೆ ಇದೆ ಅಂತ ಅನಿಸುತ್ತೆ. ಬಟ್ ಕತ್ಲೆಯ ತೀವ್ರತೆ ಒಂಚೂರು ಕಡಿಮೆ ಆಗಿದೆ ಅಂತ ಅನಿಸುತ್ತೆ. ಆ ರೀತಿಯಾದಂಥ ಬೆಳಕು. ಆ ಸಮಯದಲ್ಲಿ ಏನ್ ಬೆಳಕನ್ನು ನೋಡ್ತಿರಲ್ಲ ಆಕಾಶದಲ್ಲಿ, ಅದನ್ನ ಉಷಃಕಾಲದ ಬಣ್ಣ ಅಂತ ಕರಿತೀವಿ. ಡಾನ್ ಕಲರ್ ಅಂತ ಯಾವಾಗ ನೋಡ್ತೀವಿ ಅಂದ್ರೆ, ಸಾಮಾನ್ಯವಾಗಿ ಯಾವ್ದಾನು ಬೀಚ್ಗೆ ಹೋದಾಗ, ಸಮುದ್ರ ತೀರಕ್ಕೆ ಹೋದಾಗ ಟ್ರಿಪ್ಪು, ಬೆಳಗ್ಗೆ ಎದ್ದು ನಾವು ಸನ್ರೈಸ್ ಸನ್ಸೆಟ್ ನೋಡ್ಬೇಕು ಅಂತ ಗಲಾಟೆ ಮಾಡ್ತೀವಲ್ಲ, ಸನ್ರೈಸ್ ನೋಡ್ಲಿಕ್ಕೆ ಅಂತ ಹೇಳಿ ಬೆಳಗ್ಗೆ ಎದ್ದು ಓಡೋಗಿರ್ತೀವಿ. ಜ್ಞಾಪಕ ಇದೆಯಾ? ಯಾವಾಗ ನೀವು ಸನ್ರೈಸ್ ನೋಡ್ಲಿಕ್ಕೆ ಅಂತ ಓಡೋಗಿರ್ತೀರೋ ಆವಾಗ ನೋಡ್ತೀರ. ತುಂಬಾ ಜನ ವಯಸ್ಸಾದವರು ವಾಕಿಂಗ್ ಹೋಗ್ತಾರೆ ಬೆಳಗ್ಗೆ 5-5:30. ಆದ್ರೆ ಯಾರು ಆಕಾಶದ ಕಡೆ ನೋಡೋದೇ ಇಲ್ಲ. ಯಾಕೆ ಹೇಳಿ? ಯಾಕೆ ಆಕಾಶದ ಕಡೆ ನೋಡಲ್ಲ? ಎಲ್ಲರೂ ಅವ್ರ ಯೋಚನೆಯಲ್ಲೇ ಇರ್ತಾರೆ. ಬಿದ್ದೋಗ್ತೀವಿ ಅಂತ. ಅಲ್ಲ, ಯಾರಿಗೂ ಹೇಳಲಿಕ್ಕೆ ಇಷ್ಟ ಇಲ್ಲ, ಎಲ್ರಿಗೂ ಉತ್ತರ ಗೊತ್ತು, ಆದ್ರೆ ಯಾರು ಹೇಳಲಿಕ್ಕೆ ಇಷ್ಟ ಇಲ್ಲ. ಫೋನ್ ಇಟ್ಕೊಂಡಿರ್ತಾರೆ. ಗಮನ ಇರುತ್ತೆ ಬ್ರದರ್. ಯಾವ್ದ್ರ ಕಡೆ ಗಮನ ಇರುತ್ತೆ? ವಾಕಿಂಗ್ ಮಾಡೋದ್ರ ಕಡೆ ಗಮನ ಇರುತ್ತೆ. ಇಲ್ಲ ಜೊತೆ ವಾಕಿಂಗ್ ಕಡೆ ಗಮನ ಇರಲ್ಲ, ಬೇರೆ ಕಡೆ ಗಮನ ಇರುತ್ತೆ. ಯಾವ್ದ್ರ ಕಡೆ? ಮೊಬೈಲ್ ಮೆಸೇಜ್ ಕೊಡೋದ್ರಲ್ಲಿ ಇರ್ತಾರೆ. ಫೋನ್ ನೋಡ್ತಾ ಇರ್ತಾರೆ. ವಾಕಿಂಗ್ ಕಡೆ ಅಲ್ಲ, ಟಾಕಿಂಗ್ ಕಡೆ ಮಾತಾಡ್ಕೊಂಡು ಹೋಗ್ತಿರ್ತಾರಲ್ಲ ಬ್ರದರ್, ಅದಕ್ಕೆ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಹಾ, ಎಕ್ಸಾಕ್ಟ್ಲಿ, ಅದಕ್ಕೆ ಹೇಳ್ತಿರೋದು.
ಯಾರು ಕೂಡ ಸುಮ್ಮನೆ ಸೈಲೆಂಟ್ ಆಗಿ ಹೋಗಿರೋದು ನೋಡಿದಾರೆ ಯಾರು ನಾನು? ಮಾತಾಡ್ಕೊಂಡು ಹೋಗ್ತಿರ್ತಾರೆ ಬ್ರದರ್. ಹಾ, ನೋಡಿ, ಪರಿಮಳ ಸಿಸ್ಟರ್ಗೆ ತುಂಬಾ ತೊಂದರೆ ಆಗ್ಬಿಟ್ಟಿದೆ. ನಾನು ಅದನ್ನು ಕೇಳಿದ ತಕ್ಷಣ ಅಯ್ಯೋ ಪ್ರಾಬ್ಲಮ್ ಕಂಡ್ರಿ ಅಂತ ಹೇಳ್ತಿದ್ದಾರೆ. ಹಾ, ಯಾವ ಮಾತಾಡ್ಕೊಂಡು ಜೋರಾಗಿ ಮಾತಾಡ್ಕೊಂಡು ಹೋಗ್ತಿರ್ತಾರಲ್ಲ, ಮನಸ್ಸಿನ ಗಮನ ಎಲ್ಲ ಮಾತಿನ ಕಡೆ ಇರುತ್ತೆ. ಆಕಾಶದ ಕಡೆನೂ ಇರಲ್ಲ, ಭೂಮಿ ಕಡೆನೂ ಇರಲ್ಲ, ವಾಕಿಂಗ್ ಕಡೆನೂ ಇರಲ್ಲ. ಮನಸ್ಸು ಪೂರ್ತಿ ಟಾಕಿಂಗ್ ಅಲ್ಲಿ ಮುಳುಗೋಗಿರುತ್ತೆ. ಮನೆ ಸಂಸಾರದೆಲ್ಲ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಯಾವ ಮನಸ್ಸು ಟಾಕಿಂಗ್ ಕಡೆ ಇರುತ್ತೋ ಏನಾಗುತ್ತೆ, ಮನಸ್ಸಿಗೆ ಬೇರೆ ಎಲ್ಲೂ ಗಮನ ಹೋಗಲ್ಲ. ಸುತ್ತಮುತ್ತ ಎಲ್ಲ ಇರುತ್ತೆ, ಆದ್ರೆ ಯಾವುದನ್ನು ನಾವು ಗಮನಿಸಲ್ಲ. ಯಾಕೆ ಗಮನಿಸಲ್ಲ ಅಂತಂದ್ರೆ ನಮ್ಮ ಮನಸ್ಸು ಬೇರೆ ಯಾವುದ್ರಲ್ಲೂ ಮುಳುಗಿ ಹೋಗಿದೆ. ಸರಿನಾ? ಸರಿ, ಅದು ಉಷಕಾಲ. ಆ ವಸ್ತುವಿನ ನಿಜವಾದ ಭಾಷಾಂತರ ಬೆಳಕು ಎಂದಲ್ಲ. ಏಕೆಂದರೆ ಬೆಳಕು ಆ ವಸ್ತು ವಾಸ್ತವವಾಗಿರುವುದಕ್ಕಿಂತ ಹೆಚ್ಚು ಸ್ಥೂಲವಾದುದು. ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಮಾತ್ರ ಈ ರೀತಿ ಪದಪ್ರಯೋಗ ಮಾಡಲಾಗಿದೆ. ಅಭ್ಯಾಸಿ ತಾನು ಹೆಚ್ಚು ಹೆಚ್ಚು ಹಗುರವಾದಂತೆ ಅನುಭವ ಮಾಡಿದರೆ ಅವನು ಮುಂದುವರಿಯುತ್ತಿರುವನೆಂದು ಅರ್ಥ. ಏಕೆಂದರೆ ಹಾಗಿದ್ದ ಪಕ್ಷದಲ್ಲಿ ಅವನು ದೇವರುಗಳ ಸ್ಥಿತಿಗೆ ಹೋಗುತ್ತಿದ್ದಾನೆ. ಬೆಳಕು ಎಂದರೆ ಮನುಷ್ಯನ ವಿಚಾರಗಳ ಭಾರವನ್ನು ಕಳೆದುಕೊಳ್ಳುವುದೆಂದು ಅರ್ಥ. ಈ ರೀತಿ ನಿಜವಾದ ಬೆಳಕು ಸತ್ಯವಸ್ತುವನ್ನು ಕುರಿತಾಗಿದೆ, ಅಥವಾ ಇನ್ನೂ ಉಚಿತ ರೀತಿಯಲ್ಲಿ ಹೇಳುವುದಾದರೆ ವಸ್ತುರಹಿತ ವಸ್ತುವನ್ನೇ ಕುರಿತದ್ದೆನ್ನಬಹುದು. ಸೊ ಸಾಮಾನ್ಯವಾಗಿ ನಾವು ಬೆಳಕನ್ನು ನೋಡಿದ್ರಂತ ನಾವು ಯಾರನ್ನೂ ಕೇಳಲ್ಲ. ನಾವು ಏನು ಕೇಳ್ತಾ ಇದೀವಿ ಅಂತಂದ್ರೆ ಹಗುರತೆ ಅನುಭವಿಸ್ತಾ ಇದ್ದೀರಾ ಅಂತ. ಎಷ್ಟು ಮಟ್ಟಿಗೆ ಅವ್ರು ಹಗುರತೆ ಅನುಭವಿಸ್ತಾ ಇದ್ದಾರೆ ಅದ್ರ ಪ್ರಕಾರ ಅವರು ಆಧ್ಯಾತ್ಮದಲ್ಲಿ ಬೆಳಕನ್ನು ಮುಂದುವರಿತಾ ಇದ್ದಾರೆ ಅಂತ. ಬೆಳಕು ಎಂದರೆ ಏನರ್ಥ ಅಂತ ಅವ್ರು ಬರೆದಿರೋ ನೋಡ್ರಿ. ಬೆಳಕು ಎಂದರೆ ಮನುಷ್ಯನ ವಿಚಾರಗಳ ಭಾರವನ್ನು ಕಳೆದುಕೊಳ್ಳುವುದೆಂದು ಅರ್ಥ. ಅಂಡ್ಲೈನ್ ಮಾಡ್ಕೊಳ್ರಿ. ವಿಚಾರಗಳ ಭಾರವನ್ನು ಕಳೆದುಕೊಳ್ಳುವುದು ಎಂದರೆ ಬೆಳಕು. ಬೆಳಕು ಅಂದ್ರೆ ಅದನ್ನ ಡಿಫೈನ್ ಮಾಡಿದ್ದಾರೆ ನೋಡ್ರಿ. ಬೆಳಕು ಎಂದರೆ ಮನುಷ್ಯನ ವಿಚಾರಗಳ ಭಾರವನ್ನು ಕಳೆದುಕೊಳ್ಳುವುದು ಎಂದು ಅರ್ಥ. ಚೆನ್ನ ಯಾರಾದ್ರೂ ಬೆಳಕು ಬಗ್ಗೆ ಕೇಳಿದ್ರೆ ಅದು ನಿಜವಾದಂತ ಬೆಳಕು. ಕಣ್ಣಿಗೆ ಕಾಣ್ತಕ್ಕಂಥ ಬೆಳಕಲ್ಲ. ನಮ್ಮ ಹೃದಯದಲ್ಲಿ ಇರತಕ್ಕಂಥ ಅನಾವಶ್ಯಕ ವಿಚಾರಗಳು, ಮನಸ್ಸಿನಲ್ಲಿ ಇರತಕ್ಕಂಥ ಅನಾವಶ್ಯಕ ವಿಚಾರಗಳ ಭಾರವನ್ನು ಕಳ್ಕೊಂಡಾಗ ಅದನ್ನು ನಾವು ಬೆಳಕು ಅಂತ ಕರಿತೀವಿ. ಎಲ್ಲ ಕೃತಕತೆಯು ಅಭ್ಯಾಸಿಯ ಸ್ವೇಚ್ಛೆಗಳಿಂದ ನಿರ್ದೇಶಿಸಲ್ಪಟ್ಟ ಗುರಿ ತಪ್ಪಿದ ಅವಧಾರಣೆ ಮತ್ತು ಪೂರ್ವಗ್ರಹಿತ ಅಭಿಪ್ರಾಯಗಳು ಅನೇಕ ವೇಳೆ ಸರಿಪಡಿಸಲಾರದಷ್ಟು ಅಪಾಯಕಾರಿಯಾಗಿ ಪರಿಣಮಿಸುತ್ತವೆ. ಹೀಗಿರುವುದರಿಂದ ಬೆಳಕಿನ ದೃಷ್ಟಿಗಳೇ ಮುಂತಾದವುಗಳನ್ನು ಕೃತಕವಾಗಿ ಸೃಷ್ಟಿಸಿಕೊಳ್ಳಬಾರದು ಅಥವಾ ಒತ್ತಾಯಿಸಬಾರದು. ಅವು ಹುಟ್ಟಿಕೊಂಡಾಗ ಅವುಗಳ ಬಗೆಗೆ ಯಾವುದೇ ವೈಯಕ್ತಿಕ ಮೋಹ ಭಾವನೆಯೂ ಇಲ್ಲದೆ ಅವುಗಳನ್ನು ಕೇವಲ ಗಮನಿಸಿದರೆ ಸಾಕು. ಅಷ್ಟೇ ಮಾಡ್ಬೇಕಾಗಿರೋದು. ಬೆಳಕೇನಾದ್ರು ಬಂತ ಧ್ಯಾನ ಮಾಡ್ಬೇಕಾದ್ರೆ ಅದನ್ನ ಗಮನಿಸಿ, ಅದನ್ನ ಒಪ್ಕೊಳ್ರಿ, ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಕುತ್ಕೋಬೇಡ್ರಿ. ಇದು ಏನ್ ಬೆಳಕು, ಯಾಕೆ ಬರ್ತು ಬೆಳಕು, ಇದರ ಅರ್ಥವೇನು, ಇದೆಲ್ಲ ಚಿಂತೆ ಮಾಡ್ತಾ ಕುತ್ಕೋಬೇಡಿ. ಸಾಕ್ಷಾತ್ಕಾರ ಅಥವಾ ನಮ್ಮ ವೈಯಕ್ತಿಕ ಅಂತಿಮ ಗುರಿ ಅನುರಾಗದ ಒಂದೇ ಒಂದು ವಸ್ತುವಾಗಿರಬೇಕು. ಅದನ್ನು ದೃಷ್ಟಿಪಥದಲ್ಲಿ ಉದ್ದಕ್ಕೂ ದೃಢವಾಗಿ ಹಿಡಿದುಕೊಂಡಿರಬೇಕು. ಸೊ ಒಳಗಡೆ ಬೆಳಕು ಬಂತು ಅಂತ ಬೆಳಕಿನ ಕಡೆಗೆ ನಾವು ಮನಸ್ಸನ್ನ ಡೈವರ್ಟ್ ಮಾಡ್ಬಿಡ್ಬಾರ್ದು. ಅದ್ರ ಕಡೆ ಬೆಳಕಿನ ಕಡೆಗೆ ಹರಿಸ್ಲಿಕ್ಕೆ ಹೋಗ್ಬಾರ್ದು. ನಮ್ಮ ಗುರಿ ಏನು? ಸಾಕ್ಷಾತ್ಕಾರ ಅಥವಾ ಪರವಸ್ತು. ಆ ಪರವಸ್ತು ಕಡೆನೇ ನಾವು ಗುರಿ ಇಟ್ಕೊಂಡು ನಮ್ಮ ಧ್ಯಾನವನ್ನು ಮುಂದುವರಿಸಬೇಕು. ಇದೇ ಪ್ರತಿಯೊಂದು ಅಸಂಬದ್ಧ ಅಡ್ಡ ಹಾದಿಯ ವಿರುದ್ಧವಾಗಿ ಅತ್ಯಂತ ನಂಬಿಕೆಗೆ ಅರ್ಹವಾದ ರಕ್ಷಣೆಯಾಗಬೇಕು. ಸೊ ಧ್ಯಾನದಲ್ಲಿ ಏನೇನೋ ಅನುಭವಗಳು ಬರುತ್ತೆ, ಏನೇನೋ ತೊಡಕುಗಳು ಬರುತ್ತೆ. ನಾವು ಗುರಿಯನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ರೆ ನಾವು ಈ ತೊಡಕುಗಳನ್ನೆಲ್ಲ ದಾಟಿ ಮುಂದಕ್ಕೆ ಹೋಗ್ತೀವಿ. ರಾಜಯೋಗದ ಅನೇಕ ಅಭ್ಯಾಸಗಳು ಪ್ರತಿಯೊಂದು ಸಾರಿ ಧ್ಯಾನಕ್ಕೆ ಕುಳಿತಾಗಲು ಆತುರವಾಗಿ ನಿರೀಕ್ಷಿಸಿ ಚಿತ್ತ ಏಕಾಗ್ರತೆ ಬೇಕೆಂದು ಒತ್ತಾಯಪಡಿಸುವುದು. ಆಗಲೇ ಹೇಳಿದಂತೆ ಅಪಾಯಕರವಾದ ಮತ್ತು ಗುರಿ ತಪ್ಪಿದ ಒಂದು ಉದಾಹರಣೆ. ಭಾರತದಲ್ಲಿಯೂ ಇತರೆಡೆಯಲ್ಲಿಯೂ ಯೋಗ ಸಾಧನೆ ಇತಿಹಾಸದಲ್ಲಿ ಇದು ಭಾರಿ ಕೆಡಕನ್ನು ಉಂಟು ಮಾಡಿದೆ. ಅಂದ್ರೆ ಧ್ಯಾನಕ್ಕೂ ಏಕಾಗ್ರತೆಗೂ ಕನ್ಫ್ಯೂಸ್ ಮಾಡ್ಕೊಳ್ಳೋದು. ಧ್ಯಾನಕ್ಕೆ ಕೂತ್ಕೊಂಡಿದ ತಕ್ಷಣ ನಮಗೆ ಏಕಾಗ್ರತೆ ಇರಲಿಲ್ಲ ಧ್ಯಾನದಲ್ಲಿ. ಯಾರನ್ನೇ ಕೇಳಿ ಹೊಸ ಅಭ್ಯಾಸ ಬಂದಾಗ ಧ್ಯಾನ ಹೆಂಗಿತ್ತು ಅಂತ ಕೇಳಿದ್ರೆ ನಮ್ಗೆ ಧ್ಯಾನದಲ್ಲಿ ಏಕಾಗ್ರತೆನೇ ಇರಲಿಲ್ಲ ಅಂತ ಹೇಳ್ತಾರೆ. ಎಲ್ಲ ಹೊಸದಾಗಿ ಬರತಕ್ಕಂಥ ಅಭ್ಯಾಸ ಎಷ್ಟರ ಮಟ್ಟಿಗೆ ಆಳವಾಗಿ ಕೂತ್ಬಿಟ್ಟಿದೆ ಅಂತಂದ್ರೆ ಧ್ಯಾನನೇ ಏಕಾಗ್ರತೆ, ಏಕಾಗ್ರತೆನೇ ಧ್ಯಾನ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಜನ. ಅಷ್ಟರ ಮಟ್ಟಿಗೆ ಧ್ಯಾನ ಏಕಾಗ್ರತೆನ ಸರಿದೂಗಿಸ್ಬಿಟ್ಟಿದ್ದಾರೆ. ಅದು ನಮಗೆ ತುಂಬಾ ತೊಡಕನ್ ಮಾಡಿದೆ ಅಂತ ಹೇಳ್ತಿದ್ದಾರೆ ಲಾಲಾ ಬಾಬುಜಿ ಅವರು. ಭಾರತದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲಿ ಕೂಡ ಯೋಗ ಸಾಧನೆಯ ಇತಿಹಾಸದಲ್ಲಿ ಇದು ಭಾರೀ ಕೆಡಕನ್ನು ಉಂಟು ಮಾಡಿದೆ. ಮನಸ್ಸನ್ನು ಸ್ವಾಧೀನದಲ್ಲಿ ಇಟ್ಟುಕೊಳ್ಳಲು ಸಾಧಾರಣವಾಗಿ ಅನುಸರಿಸಲಾಗುವ ದೇಹದಂಡನೆಗಳು, ತಪಸ್ಸುಗಳು, ಸನ್ಯಾಸದ ಕಠಿಣ ನಿಯಮಗಳು,
ತಪ್ಪು ದಾರಿ ಹಿಡಿದ ಮನೋಭಾವಗಳಿಂದ ಬಿಡುಗಡೆ ಮಾಡಲಾರವು. ಅಂದ್ರೆ ಮನಸ್ಸನ್ನ ಪರಿವರ್ತನೆ ಮಾಡ್ಲಿಕ್ಕಾಗಲ್ಲ, ದೇಹದಂಡನೆ ಆಗುತ್ತಷ್ಟೇ. ಅದರ ಬದಲಾಗಿ ಒಳಗಿನ ಕೆಡುಕನ್ನು ಅದು ಬಿಡಲು ಸಹಾಯ ಮಾಡುತ್ತದೆ. ಅಕಸ್ಮಾತ್ ಸಂಯಮವು ಸಡಿಲವಾದಾಗ ಯಾವಾಗಲಾದರೂ ಅದು ಸಿಡಿಯಬಹುದು. ನಿಜವಾದ ಪರಿಹಾರವು ಅಡಗಿಸುವುದು, ಹತೋಟಿಯಲ್ಲಿಡುವುದು, ದೇಹದಂಡನೆಗೊಳಿಸುವುದು ಇವೇ ಮೊದಲಾದ ಕೃತ್ರಿಮ ರೀತಿಯಿಂದ ಮನಸ್ಸನ್ನು ನಿರುದ್ಧಗೊಳಿಸುವುದರಲ್ಲಿ ಇರದೆ ಅದನ್ನು ಗುರಿ ತಪ್ಪಿದ ಭಾವನೆಗಳಿಂದ ಬಿಡುಗಡೆ ಮಾಡಿ ಕ್ರಮಕ್ರಮವಾಗಿ ರೂಪಿಸುವುದರಲ್ಲಿದೆ. ಅಂಡ್ ಏನ್ ಮಾಡ್ಕೊಳ್ರಿ, ನಿಜವಾದಂತ ಪರಿಹಾರ ಯಾವುದು? ಈ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇದೆಯಲ್ಲ, ಅದಕ್ಕೆ ಏನಪ್ಪ ಪರಿಹಾರ ಅಂತಂದ್ರೆ ಅದನ್ನ ಅಡಗಿಸೋದಾಗ್ಲಿ, ಬಲವಂತವಾಗಿ ಹತೋಟಿದಲ್ಲಿ ಇಡೋದಾಗ್ಲಿ, ದೇಹದಂಡನೆಗೊಳಿಸೋದಾಗ್ಲಿ ಇದು ಯಾವುದೂ ಅಲ್ಲ. ಮನಸ್ಸನ್ನು ನಿರುದ್ಧಗೊಳಿಸಬೇಕಂತಂದ್ರೆ ಅದು ಗುರಿ ತಪ್ಪಿದ ಭಾವನೆಗಳಿಂದ ಬಿಡುಗಡೆ ಮಾಡಿ ಕ್ರಮಕ್ರಮವಾಗಿ ರೂಪಿಸುವುದರಲ್ಲಿದೆ. ನಿಧಾನವಾಗಿ ಮನಸ್ಸನ್ನ ರೀಫಾರ್ಮ್ ಮಾಡ್ತೀರಾ, ಕ್ರಮಕ್ರಮವಾಗಿ ರೂಪಿಸ್ತೀರಾ. ಯಾವುದರಿಂದ? ಗುರಿ ತಪ್ಪಿದ ಭಾವನೆಗಳಿಂದ. ಆದ್ದರಿಂದ ಇದರಲ್ಲಿಯೂ ಇತರ ವಿಷಯಗಳಲ್ಲಿಯೂ ಪ್ರಾಮಾಣಿಕ ವಿದ್ಯಾರ್ಥಿಯ ಮನೋವೃತ್ತಿ ಎಲ್ಲವನ್ನು ಅರ್ಥ ಮಾಡಿಕೊಂಡು ಸಹಜವಾಗಿ ಕೆಲಸ ಮಾಡಲು ವಿಕಾಸ ಹೊಂದಲು ಅವಕಾಶ ಕೊಡುವುದೇ ಅತಿ ಶೀಘ್ರ ಪ್ರಗತಿಯ ಆಶ್ವಾಸನೆಯನ್ನು ಕೊಡುವುದಾಗಿದೆ. ಸರಿನಾ? ಸೊ ಮನಸ್ಸನ್ನು ಹೇಗೆ ನಾವು ಕ್ರಮಕ್ರಮವಾಗಿ ರೂಪಿಸ್ತೀವಿ? ಹೇಗೆ ಮಾಡ್ತೀವಿ ಅದನ್ನ? ಮನಸ್ಸು ಗುರಿ ತಪ್ಪಿದ ಭಾವನೆಗಳಿಗೆ ಹೋಗದಿರೋಂಗೆ ನೋಡ್ಕೊಳ್ತೀವಿ. ಅದು ಹೇಗೆ ಮಾಡ್ತೀವಿ? ನಾವು ಕ್ಲೀನಿಂಗ್ ಮಾಡಿಸ್ಕೊಂಡಾಗ ಆ ಗುರಿ ತಪ್ಪಿದ ಭಾವನೆಗಳ ಕಡೆಗೆ ಮನಸ್ಸು ಹೋಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಕ್ಲೀನಿಂಗ್ ಮಾಡ್ಕೊಂಡಾಗ ಸಂಸ್ಕಾರಗಳು ಕಡಿಮೆ ಆಗುತ್ತೆ. ಈ ಸಂಸ್ಕಾರಗಳನ್ನೇ ಮನಸ್ಸನ್ನ ಅದ್ರ ಕಡೆಗೆ ಎಳೆಯೋದು. ನಾವು ಸಂಸ್ಕಾರಗಳ ಭಾರ ಕಡಿಮೆ ಮಾಡ್ಕೊಳ್ತಿದ್ದಂಗೆನೆ ಗುರಿ ತಪ್ಪಿದ ಭಾವನೆಗಳ ಕಡೆಗೆ ಮನಸ್ಸನ್ನ ಹರಿಬಿಡೋದನ್ನ ನಾವು ಕಡಿಮೆ ಮಾಡ್ಕೊಳ್ತೀವಿ. ನಮ್ಮ ಸಾಧನೆಯಲ್ಲಿ ಇಷ್ಟೇ ಮಾಡೋದು. ನಾವು ಕ್ಲೀನಿಂಗ್ ಮಾಡ್ಕೊಳ್ತೀವಿ, ನಾವು ಬೈಠಕನ್ನು ತಗೊಳ್ತೀವಿ, ಸತ್ಸಂಗ ಮಾಡ್ತೀವಿ, ಗುರುಗಳ ನಿರಂತರ ಸ್ಮರಣೆಯಲ್ಲಿ ಇಡ್ತೀವಿ. ಇವೆಲ್ಲ ಏನ್ ಮಾಡುತ್ತೆ ಅಂತಂದ್ರೆ ಒಳಗಡೆ ಇರ್ತಕ್ಕಂಥ ಸಂಸ್ಕಾರಗಳನ್ನ ಖಾಲಿ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಹೊಸ ಸಂಸ್ಕಾರಗಳು ಆಗದೆ ಇರೋಂಗೆ ನೋಡ್ಕೊಳ್ಳುತ್ತೆ. ಇದೆರಡು ಆದಾಗ ಮನಸ್ಸು ಗುರಿ ತಪ್ಪಿದ ದಿಕ್ಕಿನಲ್ಲಿ ಹೋಗೋ ಬದಲಿಗೆ ಯಾವಾಗಲೂ ಕೂಡ ನಿರಂತರವಾಗಿ ಭಗವಂತನೆಡೆಗೆ ಹೋಗ್ಲಿಕ್ಕೆ ಶುರು ಮಾಡುತ್ತೆ. ಇದೇ ನಮ್ಮ ಅಭ್ಯಾಸದಿಂದ ಬರತಕ್ಕಂಥದ್ದು ಮನಸ್ಸಿನ ರೂಪುವಿಕೆ. ನಾವು ಅದನ್ನ ಬಲವಂತವಾಗಿ ರೂಪಿಸ್ಕೊಳ್ಳಿಕ್ಕೆ ಆಗಲ್ಲ. ಸಾಮಾನ್ಯವಾಗಿ ಹೃದಯದ ಮಿಡಿತಗಳು ಅನುಭವಕ್ಕೆ ಬರುವ ಬಿಂದುವಿನ ಮೇಲೆ ಧ್ಯಾನ ಮಾಡಬೇಕೆಂದು ನಾನು ಸಲಹೆ ಕೊಡುತ್ತೇನೆ. ಮೂಕಿನ ತುದಿಯ ಮೇಲೆ ಅಥವಾ ಹುಬ್ಬಿನ ನಡುವೆ ಗಮನವಿಡುವುದೇ ಮುಂತಾದ ಇತರ ಬಿಂದುಗಳ ಮೇಲೂ ಧ್ಯಾನವನ್ನು ಮಾಡಬಹುದು. ಆದರೆ ನನ್ನ ಅಭಿಪ್ರಾಯದಂತೆ ಹೃದಯದ ಮೇಲೆ ಧ್ಯಾನ ಮಾಡುವುದು ಅತ್ಯಂತ ಸುಲಭವೂ ಶ್ರೇಯಸ್ಕರವೂ ಆದುದು. ಸೊ ಹೃದಯದಲ್ಲಿ ಎಲ್ಲಿ ಧ್ಯಾನ ಮಾಡಬೇಕು ಅಂತಂದ್ರೆ ಎಲ್ಲಿ ಹೃದಯದ ಮಿಡಿತ ನಮ್ಗೆ ಅನುಭವಕ್ಕೆ ಬರುತ್ತಲ್ವಾ ಅದ್ರ ಕಡೆ ಗಮನ ಕೊಟ್ಟು ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಅದ್ರ ಕಡೆ ಗಮನ ಕೊಟ್ಟು ಧ್ಯಾನ ಮಾಡಿ ಅಂತಂದ್ರೆ ಲಬ್ಡಬ್ ನೋಡ್ತಾ ಕೂತ್ಕೊಳ್ಳಿ ಅಂತ ಅಲ್ಲ. ಹೃದಯದ ಬಡಿತಾನ ನೋಡ್ತಾ ಕೂತಿದ್ದೆ ನಾನು, ಅರ್ಧ ಗಂಟೆ ನನ್ನ ಹೃದಯ ಬಡಿತಾ ಇತ್ತು ಅಂತ. ಆದ್ರೆ ನೀವು ಗಮನ ಕೊಟ್ಟರು ಬಡಿಯುತ್ತೆ, ಗಮನ ಕೊಡದಿದ್ರು ಬಡಿತಾ ಇರುತ್ತೆ ಅಲ್ವಾ? ಯಾರನ್ನು ಹೇಳಿದ್ರೆ ನನ್ಗೆ ಪೂರ್ತಿ ಫ್ರೀಡಮ್ ಬೇಕು, ಏನಕ್ಕಪ್ಪ ಫ್ರೀಡಮ್ ಬೇಕು ಅಂತಂದ್ರೆ ನನಗೆ ನನ್ನ ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳ ಮೇಲೆ ಗಮನ ಇಡುವಂತ ಫ್ರೀಡಮ್ ಬೇಕು ಅಂತ ಹೇಳ್ತಾರೆ ಅಂತ ಇಟ್ಕೊಳ್ರಿ. ಹೃದಯದ ಮೇಲೆ ಗಮನ ಕೊಡೋದು ಮರ್ತೋಗ್ತಾರೆ. ಏನಾಗುತ್ತೆ? ಹೃದಯ ಗಮನ ಕೊಡ್ತಿಲ್ವಲ್ಲ, ಹೃದಯ ಏನಾಗುತ್ತೆ? ಹೃದಯ ನಿಂತೋಗುತ್ತೆ ಅಷ್ಟೇ. ದೇವರ ಅದಕ್ಕೆ ಈ ತರ ಎಲ್ಲ ತಾಪತ್ರಯಗಳು ಬೇಡ ಅಂತ ಹೇಳಿ ಭಗವಂತ ಏನ್ ಮಾಡಿದಾನೆ, ಕೆಲವೆಲ್ಲ ನಮ್ಮ ಇದಕ್ಕೆ ಕೊಟ್ಟಿಲ್ಲ, ನಮ್ಮ ಪರಿಧಿ ಕೊಟ್ಟಿಲ್ಲ, ನಮ್ಮ ಹಿಡಿತಕ್ಕೆ ಕೊಟ್ಟಿಲ್ಲ. ಅವನೇ ಎಲ್ಲ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ. ನಮ್ಮ ಹಿಡಿತಕ್ಕೆ ಏನಾದ್ರು ಕೊಟ್ಟಿದ್ರೆ ನಾವ್ ಈ ಕಡೆ, ನಾ ಹೇಳಿದ್ನಲ್ಲ, ವಾಕಿಂಗ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ? ಮಾತಾಡ್ತಾ ಆಡ್ತಾ ಹರಟೆ ಹೊಡಿತಾ ಹೃದಯದ ಕಡೆ ಗಮನ ಕೊಡೋದು ನಿಂತೋಯ್ತು ಅಂತಂದ್ರೆ ಏನಾಗುತ್ತೆ? ಹೃದಯ ಬರುತ್ತೆ, ನಿಂತು ಹೋಗುತ್ತೆ. ಆಯ್ತಾ? ವಾಕಿಂಗ್ ಮಾಡ್ತಾನೆ ಎಲ್ಲರ ಮೇಲೆ ಹೋಗ್ತಾ ಇದ್ದಾರೆ ಅಂತ. ಸೊ ಲಕ್ಕಿಲಿ ಭಗವಂತ ಎಷ್ಟೊಂದು ಕೆಲಸ ನಮ್ ಹಿಡಿತ ಕೊಟ್ಟಿಲ್ಲ, ಎಲ್ಲ ಅವನ್ ನೋಡ್ಕೊಳ್ತಾ ಇದ್ದಾನೆ. ಅವನ್ ನೋಡ್ಕೊಳ್ತಿರೋದಕ್ಕೆ ಸುಸೂತ್ರವಾಗಿ ನಡೀತಾ ಇದೆ. ನಮ್ ಕೈಗೆ ಏನಾದ್ರು ಕೊಟ್ಟಿದ್ರೆ ಅದನ್ನ ಅಧ್ವಾನ ಮಾಡಿಟ್ಬಿಡ್ತಿದ್ವಿ. ಮೇಲ್ ಹೋಗ್ತಾ ಇದ್ರಿ ಅಂದ್ರೆ ಅರ್ಥ ಆಗ್ಲಿಲ್ಲ ಬ್ರದರ್. ವಾಕಿಂಗ್ ಮಾಡ್ತಾ ಮೇಲ್ ಹೋಗ್ತಾ ಇದ್ರಿ. ಸರಿ ರೀ, ಈಗ ವಾಕಿಂಗ್ ಬಗ್ಗೆ ಹೋಗೋದು ಬೇಡ. ಇನ್ನು ನಾವು ಮತ್ತೆ ದಾರಿ ತಪ್ಪಿಡ್ತೀವಿ. ದಾರಿ ತಪ್ಪಿದ ವಿಚಾರಗಳಿಂದಂತೆ ಗುರಿ ತಪ್ಪಿದ ವಿಚಾರಗಳು ಅಂತ ಹೇಳಿದ್ರಲ್ಲ, ನಾವೀಗ ಗುರಿನ ಇಟ್ಕೊಂಬೋಣ. ಗುರಿ ಏನಿರೋದು ಪುಸ್ತಕನೇ ಓದ್ಬೇಕು ಅಂತ. ಆ ಗುರಿ ತಪ್ಪಿದ ವಿಚಾರಗಳಿಗೆ ಹೋಗೋದು ಬೇಡ, ಗುರಿಯಲ್ಲೇ ಇರೋಣ. ಸರಿ, ಅಂದ್ರೆ ಎಷ್ಟೊಂದು ಕ್ರಿಯೆಗಳು, ಅಂಗಾಂಗಗಳ ಕ್ರಿಯೆಗಳೆಲ್ಲ ತನಗೆ ತಾನಾಗೆ ಆಗ್ತಾ ಇದೆ. ಅದನ್ನ ಭಗವಂತ ನೋಡ್ಕೊಳ್ತಾ ಇದ್ದಾನೆ, ನಾವೇನ್ ನೋಡ್ಕೊಳ್ತಾ ಇಲ್ಲ ಅಲ್ವಾ? ಲಿವರ್ ತನ್ಪಾಡಿಗೆ ತಾನು ಕೆಲಸ ಮಾಡ್ತಿದೆ, ಕಿಡ್ನಿ ತನ್ಪಾಡಿಗೆ ತಾನು ಕೆಲಸ ಮಾಡ್ತಿದೆ, ಹೊಟ್ಟೆ ತನ್ಪಾಡಿಗೆ ತಾನು ಕೆಲಸ ಮಾಡುತ್ತೆ.
ಹೃದಯ ಮತ್ತೆ ಶ್ವಾಸಕೋಶ ತನ್ನ ಪಾಡಿಗೆ ತಾನು ಕೆಲಸ ಮಾಡುತ್ತೆ. ಹೃದಯ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಅಂಗಾಂಗಗಳು ತನ್ನ ಪಾಡಿಗೆ ತಾನು ಕೆಲಸ ಮಾಡುತ್ತೆ. ನಾವೇನೋ ನೋಡ್ಕೊಳ್ತೀವಿ ಅಂತ ಇದ್ ಮಾಡಕ್ ಹೋಗಿದ್ರೆ ತೊಂದರೆ ಆಗಿರುತ್ತೆ. ಅದಕ್ಕೆ ಭಗವಂತನಿಗೆ ಬಿಟ್ಬಿಟ್ರೆ ಅವ್ನು ಹೆಂಗ್ ನಡ್ಸ್ಕೊಂಡು ಹೋಗ್ಬೇಕು, ನ್ಯಾಚುರಲ್ ಆಗಿ ಸಹಜವಾಗಿ ನಡ್ಸ್ಕೊಂಡು ಹೋಗ್ತಾನೆ. ಅದಕ್ಕೆ ತೊಡಕಾಗದೆ ಇರೋಂಗೆ ನೋಡ್ಕೋಬೇಕಾಗಿರೋದು ನಮ್ಮ ಕೆಲಸ ಅಷ್ಟೇ. ಸರಿ. ಆದ್ರೆ ನನ್ನ ಅಭಿಪ್ರಾಯದಂತೆ ಹೃದಯದ ಮೇಲೆ ಧ್ಯಾನ ಮಾಡುವುದು ಅತ್ಯಂತ ಸುಲಭವೂ ಶ್ರೇಷ್ಠಕರವೂ ಆದುದು. ಹೃದಯದ ಮೇಲೆ ಧ್ಯಾನ ಮಾಡಬೇಕೆಂಬುದರಲ್ಲಿ ಒಂದು ದೊಡ್ಡ ತತ್ವವೇ ಅಡಗಿದೆ. ಇವಾಗ ಬರೀತಾರೆ ಹೃದಯದ ಮೇಲೆ ಯಾಕೆ ಧ್ಯಾನ ಮಾಡಬೇಕು ಅಂತ. ಈಗ ನೆಕ್ಸ್ಟ್ 2 ಪ್ಯಾರಾಗ್ರಾಫ್ ಇದೆಯಲ್ಲ, ಈ ಪ್ಯಾರಾಗ್ರಾಫ್ ಪೂರ್ತಿ ಹೃದಯದ ಮೇಲೆ ಯಾಕೆ ಧ್ಯಾನ ಮಾಡಬೇಕು ಅಂತ. ಹೃದಯವು ರಕ್ತ ಚಲನೆಯ ಕೇಂದ್ರ. ಅದು ಶುದ್ಧ ರಕ್ತವನ್ನು ಶರೀರದ ಎಲ್ಲ ಭಾಗಗಳಿಗೆ ಅತಿ ಸಣ್ಣ ಕಣಗಳಿಗೂ ಹರಿಸುತ್ತದೆ. ಹೃದಯವನ್ನು ಈಗ ಧ್ಯಾನದ ಕೇಂದ್ರವನ್ನಾಗಿ ನಾವು ಸ್ವೀಕರಿಸಿದ್ದೇವೆ. ನಮ್ಮ ಶರೀರದಲ್ಲಿ ಹರಿಯುವ ರಕ್ತದ ಮೇಲೆ ಅದರ ಪರಿಣಾಮ ಉಂಟಾಗುವುದು. ನೋಡ್ರಿ, ಇದಾಗದು. ನಾವು ಹೃದಯನ ಧ್ಯಾನಕ್ಕೆ ಅಂತ ತಗೊಂಡಾಗ ಏನಾಗುತ್ತೆ, ಹೃದಯದ ಮುಖಾಂತರ ಹರಿತಾ ಇರ್ತಕ್ಕಂಥ ರಕ್ತ ಇದೆಯಲ್ಲ, ಆ ರಕ್ತದ ಮೇಲೆ ಆ ಧ್ಯಾನದ ಪರಿಣಾಮ ಆಗುತ್ತೆ. ನಮ್ಮ ಶರೀರದಲ್ಲಿ ಹರಿಯುವ ರಕ್ತದ ಮೇಲೆ ಅದರ ಪರಿಣಾಮವು ಉಂಟಾಗುವುದು. 5 ನಿಮಿಷ 7 ಮಿನಿಟ್ಸ್ 5 to 7 minutes. ನಮ್ಮ ಕಾರ್ಯಗಳಿಂದ ಮತ್ತು ವಿಚಾರಗಳಿಂದ ಉಂಟಾಗುವ ಸ್ಥೂಲತೆಯು ಕರಗಿ ಹೋಗಲು ಆರಂಭಿಸುವುದು. ನಮ್ಮ ಕಾರ್ಯಗಳಿಂದ ವಿಚಾರಗಳಿಂದ ಏನು ಸ್ಥೂಲತೆ ಬರ್ತಾ ಇದೆ, ನಾವು ಹೃದಯದ ಕಡೆಗೆ ಗಮನ ಕೊಡ್ತಿದ್ದಂಗೆನೆ ಆ ಸ್ಥೂಲತೆ ಕರಗಿ ಹೋಗಲು ಆರಂಭಿಸುವುದು. ಹೃದಯದ ಮೇಲೆ ಧ್ಯಾನ ಮಾಡುವ ಪದ್ಧತಿಯ ಪ್ರಥಮ ದಿನದಿಂದಲೇ ನಾವು ಪಡೆಯುವ ಯೋಗ್ಯವಾದ ಪ್ರಥಮ ಲಾಭವಿದು. ಅಂಡರ್ಲೈನ್ ಮಾಡ್ಕೊಳ್ರಿ. ನಾವು ಹೃದಯದ ಕಡೆಗೆ ಗಮನ ಕೊಟ್ಟು ಧ್ಯಾನ ಮಾಡಿದಾಗ ಮೊದಲನೇ ದಿವಸದಿಂದನೇ ಬರ್ತಕ್ಕಂಥ ಪ್ರಥಮ ಲಾಭ ಅಂತಂದ್ರೆ, ನಮ್ಮ ಕಾರ್ಯಗಳಿಂದ ಮತ್ತು ವಿಚಾರಗಳಿಂದ ಏನು ಸ್ಥೂಲತೆ ಬೆಳೆಸ್ಕೊಳ್ತಾ ಇದೀವಿ, ಅದು ಸ್ಥೂಲತೆ ಕರಗ ಹೋಗ್ಲಿಕ್ಕೆ ಶುರು ಮಾಡುತ್ತೆ. ಅದು ಮೊದಲನೇ ದಿವಸದಿಂದನೇ ಶುರು ಆಗುತ್ತೆ. ಇದೇ ಕೇಂದ್ರ ಬಿಂದು. ಯಾವುದು? ಹೃದಯನೇ ಕೇಂದ್ರ ಬಿಂದು. ಅದನ್ನು ಯಾವ ಕಡೆಗೆ ತಿರುಗಿಸಿದರೂ ಸ್ಪಂದನ ಚಲನೆಯನ್ನು ಹುಟ್ಟಿಸುತ್ತದೆ. ಇದೇ ನಮ್ಮ ಮನಸ್ಸಿನ ಕಾರ್ಯಕ್ಷೇತ್ರ ಮತ್ತು ಇದೇ ನಮ್ಮ ವಿವೇಕ ಶಕ್ತಿಯನ್ನು ಬೆಳೆಸುವ ಸಾಧನ. ಅಂಡರ್ಲೈನ್ ಮಾಡ್ಕೊಳ್ರಿ. ಮನಸ್ಸಿನ ಕಾರ್ಯಕ್ಷೇತ್ರ ಯಾವುದು ಅಂತಂದ್ರೆ ಹೃದಯ. ನಮ್ಮ ವಿವೇಕವನ್ನು ಬೆಳೆಸ್ತಕ್ಕಂಥದ್ದು ಯಾವ ಬಿಂದು ಅಂತಂದ್ರೆ ಹೃದಯ. ಎಲ್ಲವೂ ಹೃದಯದಿಂದನೇ ಶುರು ಆಗುತ್ತೆ. ಯಾವಾಗ ಆಗುತ್ತೆ? ನಾವು ಹೃದಯದ ಕಡೆ ಗಮನ ಕೊಟ್ಕೊಂಡು ಧ್ಯಾನ ಮಾಡಿದಾಗ ನಮ್ಮ ವಿಚಾರಗಳಿಂದ, ನಮ್ಮ ಆಚಾರಗಳಿಂದ, ಕಾರ್ಯಗಳಿಂದ ಅಂತಂದ್ರೆ ಆಚಾರ ಅಂತ ಇಟ್ಕೊಳ್ರಿ, ಆಚಾರ ವಿಚಾರಗಳಿಂದ ನಮ್ಗೆ ಏನ್ ಸ್ಥೂಲತೆ ಉಂಟಾಗಿದೆ ಅದು ಕರಗ್ಲಿಕ್ಕೆ ಶುರು ಮಾಡುತ್ತೆ. ಯಾವಾಗ ಅದು ಕರಗ್ಲಿಕ್ಕೆ ಶುರು ಮಾಡುತ್ತೋ ನಮಗೆ ಕಾಲಕ್ರಮೇಣದಲ್ಲಿ ವಿವೇಕ ಶಕ್ತಿ ಬೆಳ್ಕೊಳ್ಳುತ್ತೆ. ಯಾವಾಗ ವಿವೇಕ ಶಕ್ತಿ ಬೆಳ್ಕೊಳ್ಳುತ್ತೋ ಅದು ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಮನಸ್ಸು ಕೂಡ ತನ್ನ ಕಾರ್ಯವೈಖರಿಯನ್ನು ಬದಲಾವಣೆ ಮಾಡಿಕೊಳ್ಳುತ್ತೆ. ಇದೇ ನಮ್ಮ ಸಂಸ್ಥೆಯಲ್ಲಿ ಆಗ್ತಕ್ಕಂಥ ಕೆಲಸ. ಅದಕ್ಕೆ ಹೃದಯದ ಕಡೆ ಗಮನ ಕೊಟ್ಕೊಂಡು ಧ್ಯಾನ ಮಾಡಿ ಅಂತ ಹೇಳಿದ್ರು. ಈ ಸ್ಥಳದ ಸೂಕ್ಷ್ಮ ಶಕ್ತಿ ದೈವಿ ಶಕ್ತಿ ಅವತರಣಕ್ಕೆ ಕೆಲಸ ಮಾಡುತ್ತದೆ. ಯಾವ ಸ್ಥಳದ್ದು? ಹೃದಯದಲ್ಲಿ. ಹೃದಯದಲ್ಲಿ ಯಾರಿದ್ದಾರೆ? ಆತ್ಮ ಇದೆ. ಹೃದಯದಲ್ಲಿ ಆತ್ಮ ಇದೆ. ನಾವು ಹೃದಯದ ಕಡೆ ಗಮನ ಕೊಟ್ಕೊಂಡು ಕೂತ್ಕೊಂಡಾಗ ಏನಾಗುತ್ತೆ? ಆತ್ಮದ ಕಡೆಗೆ ಗಮನ ಕೊಟ್ಕೊಂಡು ಕೂತ್ಕೊಂಡಂಗೆ ಆಯ್ತು. ಆತ್ಮದಲ್ಲಿ ಏನಿದೆ? ಆತ್ಮಶಕ್ತಿ ಇದೆ. ಆತ್ಮಶಕ್ತಿ ಇವಾಗ ಮನಸ್ಸಿನ ಕಡೆಗೆ ಹರಿಲಿಕ್ಕೆ ಶುರು ಆಗುತ್ತೆ. ಆ ಮನಸ್ಸಿನ ಕಡೆ ಹರಿತಕ್ಕಂಥ ಶಕ್ತಿಯನ್ನ ನಾವು ಗ್ರಹಿಸ್ಕೊಳ್ತೀವಿ, ಅದನ್ನ ಹೀರ್ಕೊಳ್ತೀವಿ. ಹೀರ್ಕೊಂಡು ನಾವು ಮಾರ್ಪಾಡಾಗ್ಲಿಕ್ಕೆ ಶುರು ಆಗ್ತೀವಿ. ಹಾಗಾಗಿ ಬೇರೆ ಎಲ್ಲೋ ಗಮನ ಕೊಟ್ರೆ, ಈಗ ಮೂಗಿನ ತುಡಿನಲ್ಲಿ ಆತ್ಮ ಇಲ್ಲ, ಇಲ್ಲಿ ಹುಬ್ಬುಗಳ ನಡುವೆ ಆತ್ಮ ಇಲ್ಲ, ಹೃದಯದಲ್ಲಿ ಆತ್ಮ ಇದೆ. ಎಲ್ಲಿ ಹೃದಯದಲ್ಲಿ ಆತ್ಮ ಇದೆಯೋ ಅದ್ರ ಕಡೆ ಗಮನ ಕೊಡ್ತು ಅಂತಂದ್ರೆ ಆತ್ಮದ ಶಕ್ತಿ ಇವಾಗ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಮನಸ್ಸು ರೂಪುಗೊಳ್ತಾ ಹೋಗುತ್ತೆ, ಸರಿಯಾದ ದಿಕ್ಕಿನಲ್ಲಿ ರೂಪುಗೊಳ್ತಾ ಹೋಗುತ್ತೆ. ಇಷ್ಟೇನು ಮಾಡೋದು. ಸರಿನಾ? ಈ ಸ್ಥಳದ ಸೂಕ್ಷ್ಮ ಶಕ್ತಿ ಯಾವ ಸ್ಥಳದ್ದು? ಹೃದಯದ ಸೂಕ್ಷ್ಮ ಶಕ್ತಿ ದೈವಿ ಶಕ್ತಿ ಅವತರಣಕ್ಕೆ ಕೆಲಸ ಮಾಡುತ್ತದೆ. ಹೇಗಾದರೂ ನಮ್ಮ ವಿಚಾರವು ಅದರೊಂದಿಗೆ ಒಂದಾದರೆ ಅಥವಾ ಸದ್ವಸ್ತು ಅದರೊಳಗೆ ತೂರುವಂತೆ ಅದಕ್ಕೆ ಶಿಕ್ಷಣ ಕೊಟ್ಟು ಸತ್ಯದ ಕಡೆಗೆ ತಿರುಗಿಸಿದರೆ ಸಮಸ್ಯೆ ಪರಿಹಾರವಾಯಿತು. ಸೊ ಈಗ ನಮ್ಮ ವಿಚಾರ, ಮನಸ್ಸಿನಲ್ಲಿ ಏನೇನೋ ವಿಚಾರಗಳು ನಡೀತಿದೆ, ಅದರ ಮೇಲೆ ನಾವು ನೆಲೆ ನಿಂತಿದ್ದೀವಿ. ನಾವು ಹೃದಯದ ಕಡೆಗೆ ಗಮನ ಕೊಟ್ಟು ಮನಸ್ಸನ್ನ ಹೃದಯದಲ್ಲಿ ನೆಲೆ ನಿಲ್ಲಿಸಿದ್ರೆ ಅದು ಕಾಲಕ್ರಮೇಣದಲ್ಲಿ ತನಗೆ ತಾನಾಗಿ ಅದು ಮಾರ್ಪಾಡಾಗಲಿಕ್ಕೆ ಶುರು ಆಗುತ್ತೆ. ನಮ್ಮ ವಿಚಾರನ ಒಂದು ಮಾಡೋದು ಅಂತಂದ್ರೆ ಹೃದಯದ ಮೇಲೆ ನಮ್ಮ ಮನಸ್ಸನ್ನ ಕೂಡಿಸೋದು ಅಂತ. ಧ್ಯಾನದಿಂದ ಏಕೆ ಮುಂದುವರಿಯಬೇಕು ಎಂದು ಜನ ಕೇಳಬಹುದು. ಉತ್ತರವು ಅತಿ ಸರಳ ಮತ್ತು ಸ್ಪಷ್ಟ. ಧ್ಯಾನವನ್ನೇ ಯಾಕೆ ಮಾಡಬೇಕು, ಬೇರೆ ಏನ್ ದಾರಿ ಇಲ್ವಾ ಅಂತ ಕೇಳಬಹುದು ಜನ. ಉತ್ತರ ಅತಿ ಸ್ಪಷ್ಟ, ಸರಳ ಮತ್ತು ಸ್ಪಷ್ಟ.
ಮನಸ್ಸು ತನಗೆ ರೂಢಿಯಾಗಿರುವ ಅತ್ತಿತ್ತ ಅಲೆದಾಡುವ ಅಭ್ಯಾಸವನ್ನು ಬಿಟ್ಟು ಬಿಡುವಂತೆ ಧ್ಯಾನದಿಂದ ಒಂದು ಬಿಂದುವಿನಲ್ಲಿ ನಮ್ಮನ್ನೇ ನಾವು ಒಗ್ಗೂಡಿಸಿಕೊಳ್ಳುತ್ತೇವೆ. ಯಾವ ಬಿಂದುವಿನಲ್ಲಿ? ಹೃದಯದ ಬಿಂದುವಿನಲ್ಲಿ ನಮ್ಮನ್ನು ನಾವು ಒಗ್ಗೂಡಿಸಿಕೊಳ್ತೀವಿ. ಬೇರೆ ಪದಗಳಲ್ಲಿ ಹೇಳೋದಾಯ್ತು ಅಂತಂದ್ರೆ ಮನಸ್ಸನ್ನ ಹೃದಯದ ಮೇಲೆ ನೆಲೆ ನಿಲ್ಲಿಸ್ತೀವಿ. ಇಷ್ಟೇ ನಾವು ಮಾಡೋ ಧ್ಯಾನದಲ್ಲಿ. ಮನಸ್ಸನ್ನ ಹೃದಯದ ಮೇಲೆ ನೆಲೆ ನಿಲ್ಲಿಸ್ತೀವಿ. ಮನಸ್ಸಿನ ಒಂದು ಶಕ್ತಿ ಇದೆ. ನಾವತ್ತು ಮನಸ್ಸಿನ ಸ್ವಭಾವ ಹೇಳಿದ್ದೆ. ಮನಸ್ಸನ್ನ ಯಾವುದರ ಮೇಲೆ ನೆಲೆ ನಿಲ್ಲಿಸ್ತೀರೋ ಮನಸ್ಸು ಆ ಒಂದು ವಸ್ತುವಿನ ಸತ್ವವನ್ನು ಹೀರಿಕೊಳ್ಳಿಕ್ಕೆ ಶುರು ಮಾಡುತ್ತೆ. ಇಷ್ಟೇ ಮಾಡೋದು. ಸೊ ಹೃದಯದ ಮೇಲೆ ನಾವು ಮನಸ್ಸನ್ನ ನೆಲೆ ನಿಲ್ಲಿಸಿದ್ರೆ ಹೃದಯದಲ್ಲಿರತಕ್ಕಂಥ ಆತ್ಮಸತ್ವವನ್ನ ಮನಸ್ಸು ಹೀರ್ಕೊಳ್ಳಿಕ್ಕೆ ಶುರು ಮಾಡುತ್ತೆ, ಮಾರ್ಪಾಡಾಗ್ಲಿಕ್ಕೆ ಶುರು ಆಗುತ್ತೆ, ಮನಸ್ಸು ದೈವಿಮಯ ಆಗ್ಲಿಕ್ಕೆ ಶುರುವಾಗುತ್ತೆ. ಈ ಅಭ್ಯಾಸದಿಂದ ನಮ್ಮ ಮನಸ್ಸನ್ನು ಸರಿಯಾದ ಮಾರ್ಗದಲ್ಲಿ ತೊಡಗಿಸುತ್ತೇವೆ. ಏಕೆಂದರೆ ಈಗ ಅದು ತನ್ನ ಸ್ವಭಾವವನ್ನು ಹೊಸ ರೂಪಕ್ಕೆ ತಿರುಗಿಸುತ್ತಿದೆ. ಮುಂಚೆ ಏನಾಗ್ತಿತ್ತು? ಎಲ್ಲೆಲ್ಲೋ ಹರಿದಾಡ್ತಾ ಇತ್ತು. ಈಗ ಒಂದೇ ಬಿಂದುವಿನಲ್ಲಿ ನೆಲೆ ನಿಲ್ಲೋದನ್ನ ಕಲ್ತ್ಕೊಳ್ತಾ ಇದೆ. ಅದೇ ಹೊಸ ರೂಪ ಪಡ್ಕೊಳ್ತಾ ಇದೆ. ಅಂದ್ರೆ ಅದೇ ಮಾಡೋದು. ಒಂದೇ ವಿಷಯದಲ್ಲಿ ನೆಲೆಗೊಳ್ಳಿಕ್ಕೆ ಅದು ಸಾಧ್ಯವಾಗ್ತಾ ಇದೆ, ಅಭ್ಯಾಸ ಮಾಡ್ಕೊಳ್ತಾ ಇದೆ. ಇದನ್ನೇ ನಾವು ಹೊಸ ರೂಪ ಪಡ್ಕೊಳ್ತಾ ಇದೆ ಅಂತ ಹೇಳ್ತೀವಿ ಮನಸ್ಸು. ಇದಾದ ನಂತರ ನಮ್ಮ ವಿಚಾರಗಳು ಸಹಜವಾಗಿ ಅತ್ತಿತ್ತ ಹೋಗುವುದಿಲ್ಲ, ಎಲ್ಲೆಲ್ಲೂ ಹೋಗಲ್ಲ. ಜಡ ಚೇತನಗಳ ಸಂಬಂಧವನ್ನು ಅತಿ ಸೂಕ್ಷ್ಮವಾಗಿ ಸ್ಪಷ್ಟವಾಗಿ ಅನುಭವಿಸುವ ಸ್ಥಳವೆಂದರೆ ಹೃದಯ ಒಂದೇ ಆಗಿದೆ. ಜಡ ಮತ್ತು ಚೇತನಗಳ ಸಂಬಂಧವನ್ನು ಅತಿ ಸ್ಪಷ್ಟವಾಗಿ ಅನುಭವಿಸುವ ಕ್ಷೇತ್ರ ಅಂತಂದ್ರೆ ಹೃದಯ. ಈ ಕಾರಣದಿಂದ ಹೃದಯದ ಮೇಲೆ ನಾವು ಧ್ಯಾನ ಮಾಡುವುದು ಬಹಳ ಪ್ರಯೋಜನಕಾರಿಯಾದದು. ಜೊತೆಗೆ ಹೃದಯವು ಮನಸ್ಸಿನ ಕಾರ್ಯಕ್ಷೇತ್ರ. ಇದನ್ನೇನ್ ಮಾಡ್ಕೊಳ್ರಿ, ಮನಸ್ಸಿನ ಕಾರ್ಯಕ್ಷೇತ್ರ ಡ್ಯಾಶ್ ಅಂತ ಹಾಕ್ತಾರೆ. ಹೃದಯ ಮನಸ್ಸು ಯಾವಾಗಲೂ ತಾನು ಇರುವಂತೆ ಇರುತ್ತದೆ. ಮನಸ್ಸಿನ ಕಾರ್ಯಕ್ಷೇತ್ರವಾದ ಹೃದಯವನ್ನು ಸರಿಪಡಿಸಬೇಕು. ನೋಡ್ರಿ, ಇಲ್ಲಿ ನಾವು ಸಾಮಾನ್ಯವಾಗಿ ಮನಸ್ಸನ್ನು ನೇರವಾಗಿ ಸರಿಪಡಿಸಕ್ ಹೋಗ್ತೀವಿ. ಮನಸ್ಸನ್ನು ನೇರವಾಗಿ ಸರಿಪಡಿಸಕ್ ಆಗಲ್ಲ. ಮೊದಲು ಹೃದಯವನ್ನು ಸರಿಪಡಿಸಿದ್ರೆ ಮನಸ್ಸು ತನಗ್ತಾನಾಗಿ ಸರಿ ಹೋಗುತ್ತೆ. ಆದ್ರೆ ಏನ್ ಮಾಡ್ಬೇಕು? ಹೃದಯವನ್ನು ಸರಿಪಡಿಸ್ತಾ ಮನಸ್ಸಿನ ಗಮನವನ್ನ ಹೃದಯದ ಮೇಲೆ ಇಡಬೇಕು. ಅಂದ್ರೆ ಮನಸ್ಸು ಆ ಹೃದಯದ ಅನುಭವಕ್ಕೆ ಬರ್ಲಿಕ್ಕೆ ಶುರು ಮಾಡ್ಬೇಕು. ಈಗ ಹೃದಯ ಸರಿ ಆಗ್ತಿದ್ದಂಗೆನೆ ಮನಸ್ಸು ಕೂಡ ತನಗ್ತಾನಾಗೆ ಸರಿ ಹೋಗುತ್ತೆ. ಅದಕ್ಕೆ ನಾವು ವಿಶೇಷವಾಗಿ ಏನು ಮಾಡುವಂತ ಅಗತ್ಯ ಇಲ್ಲ. ಮತ್ತೊಂದ್ಸತಿ ಓದ್ತೀನಿ. ಹೃದಯವು ಮನಸ್ಸಿನ ಕಾರ್ಯಕ್ಷೇತ್ರ. ಮನಸ್ಸು ಯಾವಾಗಲೂ ತಾನು ಇದ್ದಂತೆಯೇ ಇರುತ್ತದೆ. ಮನಸ್ಸಿನ ಕಾರ್ಯಕ್ಷೇತ್ರವಾದ ಹೃದಯವನ್ನು ಸರಿಪಡಿಸಬೇಕು. ಆದ್ದರಿಂದ ಪ್ರವಾಹವು ಎಲ್ಲಿಂದ ಮೇಲಕ್ಕಾಗಲಿ ಕೆಳಕ್ಕಾಗಲಿ ಹರಿಯುತ್ತದೆಯೋ ಅದೇ ಬಿಂದುವೆ ಧ್ಯಾನಕ್ಕೆ ಅತ್ಯಂತ ಯೋಗ್ಯವಾದುದು. ಅದು ಹೃದಯವು ಮಾತ್ರವೇ ಆಗಬಲ್ಲದ್ದು, ಬೇರೆ ಯಾವುದು ಅಲ್ಲ. ಸೊ ಪ್ರವಾಹದ ಶಕ್ತಿ ಅಂತಂದ್ರೆ ಇಲ್ಲಿ ನಮ್ಮ ಮನಸ್ಸಿನ ಗಮನ ಶಕ್ತಿ ಇಲ್ಲ ಹೊರಗಡೆ ಹೋಗುತ್ತೆ, ಇಲ್ಲ ಕೆಳಗಡೆ ಹೋಗುತ್ತೆ, ಇಲ್ಲ ಮೇಲಕ್ಕೆ ಹೋಗುತ್ತೆ. ನಾವು ಲೌಕಿಕವಾಗಿದ್ದಾಗ ಮನಸ್ಸಿನ ಗಮನ ಶಕ್ತಿ ಹೊರಗಡೆ ಹೋಗುತ್ತೆ. ನಾವು ಧ್ಯಾನಸ್ಥರಾಗಿದ್ದಾಗ ಅದೇ ಮನಸ್ಸಿನ ಗಮನ ಶಕ್ತಿ ಮೇಲಕ್ಕೆ ಹೋಗ್ಲಿಕ್ಕೆ ಶುರು ಆಗುತ್ತೆ. ಈ ಉದ್ದೇಶಕ್ಕೆ ತ್ರಿಕುಟಿಯನ್ನು ಅಂದ್ರೆ ಭ್ರೂ ಮಧ್ಯವನ್ನು ತೆಗೆದುಕೊಳ್ಳಬಹುದು. ಆದರೆ ಅಭ್ಯಾಸಿಯಿಂದ ಅದು ಹೆಚ್ಚು ಶ್ರಮವನ್ನು ಬಯಸುವುದರಿಂದ ಸಾಮಾನ್ಯ ಜನರಿಗೆ ಅದು ಸುಲಭವಾದ ಕೆಲಸವಲ್ಲ. ಅಭ್ಯಾಸಿ ಸರಿಯಾಗಿ ಧ್ಯಾನವನ್ನು ಮಾಡದೆ ಹೋದರೆ ಕಾಲಕ್ರಮದಲ್ಲಿ ಅನೇಕ ತೊಡಕುಗಳು ಹುಟ್ಟಬಹುದು. ನಾಭಿ ಬಿಂದುವಿನ ಮೇಲೆ ಧ್ಯಾನ ಮಾಡುವುದರಿಂದ ಒಂದು ಬಗೆಯ ಕಚಗುಳಿಯು ಅನುಭವ ಉಂಟಾಗಿ ಮನಸ್ಸು ಕಾಮಗಳು ಬಲವತ್ತರವಾಗುವುದೇ ಹೊರತು ಆಧ್ಯಾತ್ಮಿಕ ಪ್ರಯೋಜನವೇನೂ ಆಗುವುದಿಲ್ಲ. ಸೊ ನಾಭಿ ಮೇಲೆ ಕೆಲವರೆಲ್ಲ ಧ್ಯಾನ ಮಾಡ್ತಾರೆ. ನಾಭಿ ಮೇಲೆ ಧ್ಯಾನ ಮಾಡಿದ್ರೆ ಕಚಗುಳಿ ಅನುಭವ ಆಗುತ್ತೆ. ಕಚಗುಳಿ ಅನುಭವ ಆದ್ಮೇಲೆ ಮನಸ್ಸು ಮತ್ತು ಕಾಮಗಳು ಎರಡೂ ಕೂಡ ಬಹಳ ಬಲವಾಗುತ್ತೆ. ಮನಸ್ಸು ಬಲ ಆಗುತ್ತೆ, ಮತ್ತೆ ಕಾಮ ಕೂಡ ಬಲವಾಗುತ್ತೆ. ಕಾಮ ಅಂದ್ರೆ ಆಸೆಗಳು ಬಲವಾಗುತ್ತೆ. ಇದಿಷ್ಟು ಕೂಡ ಇದೇನ್ ಪ್ಯಾರಾಗ್ರಾಫ್ ಇಷ್ಟು ಓದಿದ್ರಲ್ಲ, ಹೃದಯದ ಮೇಲೆ ಯಾಕೆ ಧ್ಯಾನ ಮಾಡಬೇಕು ಅಂತಂದ್ರೆ ಇದೆಲ್ಲ ಪಾಯಿಂಟ್ ಬರೀಬೇಕು. ಆವಾಗ ನಿಮಗೆ ಕ್ಲೋಸ್ ಬುಕ್ ಸೆಕ್ಷನ್ ಅಲ್ಲೂ ಬರ್ಬೋದು, ಓಪನ್ ಬುಕ್ ಸೆಕ್ಷನ್ ಅಲ್ಲೂ ಬರ್ಬೋದು. ಹೃದಯದ ಮೇಲೆ ನಾವು ಯಾಕೆ ಧ್ಯಾನ ಮಾಡ್ತೀವಿ, ಅದರಿಂದ ಪ್ರಯೋಜನಗಳು ಏನು ಅಂತ ಹೇಳಿದಾಗ ಇದನ್ನಿಷ್ಟು ಬರೀಬೇಕಾಗುತ್ತೆ. ಅಭ್ಯಾಸದಲ್ಲಿ ಶ್ರದ್ಧೆ ವೃದ್ಧಿಕೊಂಡ ಒಂದು ಮಟ್ಟದಲ್ಲಿ ನಾವು ಸಾಮಾನ್ಯವಾಗಿ ಮಾನವ ಆಕಾರವನ್ನು ಕುರಿತು ಸ್ಪಷ್ಟವಾಗಿ ಧ್ಯಾನ ಮಾಡುವಂತೆ ಒತ್ತಿ ಹೇಳುತ್ತೇವೆ. ಕೆಲವೊಮ್ಮೆ ಮನುಷ್ಯನ ಆಕಾರ ತಗೊಂಡು ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಇದುವರೆಗೂ ಏನು ಹೇಳಿದ್ರು? ಹೃದಯದ ಕಡೆ ಗಮನ ಕೊಟ್ಕೊಂಡು ಧ್ಯಾನ ಮಾಡಿ ಅಂತ ಹೇಳಿದ್ರು. ಕೆಲವೊಮ್ಮೆ ಕೆಲವು ಸಂಸ್ಥೆಯಲ್ಲಿ ಮನುಷ್ಯನ ಆಕಾರ ತಗೊಂಡು ಧ್ಯಾನ ಮಾಡಿ ಅಂತ ಹೇಳ್ತಾರೆ. ವಿಮರ್ಶಕರು ಇದು ಆಧ್ಯಾತ್ಮಿಕ ಪ್ರಗತಿಗೆ ಆತ್ಮಘಾತಕವೆಂದು ಬಹುಶಃ ಭಾವಿಸಬಹುದು. ಅದು ಹಾಗಲ್ಲ. ನಾವು ಯಾರನ್ನು ಕುರಿತು ಧ್ಯಾನ ಮಾಡುತ್ತೇವೆಯೋ ಆತನು ವಿಶೇಷ ಸಾಮರ್ಥ್ಯ ಉಳ್ಳವನಾಗಿದ್ದು ಆಧ್ಯಾತ್ಮಿಕ ಶಿಕ್ಷಣಕ್ಕಾಗಿ ನಿರ್ಗುಣ ಪರವಸ್ತುವಿನಿಂದ ಬಂದವನಾಗಿದ್ದರೆ ಅಥವಾ ತನ್ನ ಮಹಾಪ್ರಯತ್ನದಿಂದ ಉದ್ದೇಶಕ್ಕೆ ತಕ್ಕ ಆಧ್ಯಾತ್ಮಿಕ ವಿಕಾಸದ ಮಟ್ಟವನ್ನು ಪಡೆದಿದ್ದರೆ ಅಡ್ಡಿ ಇಲ್ಲ. ಸೊ ಯಾರು ಆಧ್ಯಾತ್ಮಿಕವಾಗಿ ಸಂಪೂರ್ಣವಾಗಿ ವಿಕಾಸವಾಗಿರ್ತಾರೆ ಅಥವಾ
ವಿಶೇಷ ಸಾಮರ್ಥ್ಯ ಉಳ್ಳವರಾಗಿರ್ತಾರೆ, ಅಥವಾ ಆಧ್ಯಾತ್ಮಿಕ ಶಿಕ್ಷಣ ಆಗಿ ನಿರ್ಗುಣ ಪರಬ್ರಹ್ಮ ವಸ್ತುವಿನಿಂದ ಬಂದವನಾಗಿದ್ದಾರೆ. ಸೊ ಆಧ್ಯಾತ್ಮಿಕ ಶಿಕ್ಷಣ ಕೊಡ್ಲಿಕ್ಕೋಸ್ಕರ ಮನುಷ್ಯರಿಗೆ ನಿರ್ಗುಣ ಪರಬ್ರಹ್ಮ ವಸ್ತುವಿನಿಂದ ಯಾರನ್ನು ಕೆಳಗಡೆ ಬಂದಿದ್ರೆ, ವಿಶೇಷ ಸಾಮರ್ಥ್ಯ ಉಳ್ಳವರಾಗಿದ್ರೆ, ಅಥವಾ ಆಧ್ಯಾತ್ಮದಲ್ಲಿ ಸಂಪೂರ್ಣವಾಗಿ ವಿಕಾಸವಾಗಿದ್ರೆ, ಈ ಮೂರು ಸಂದರ್ಭದಲ್ಲಿ ನಾವು ಮನುಷ್ಯನ ಆಕಾರವನ್ನು ಇಟ್ಕೊಂಡು ಧ್ಯಾನ ಮಾಡಬಹುದು. ಬೇರೆ ಸಮಯದಲ್ಲಿ ಧ್ಯಾನ ಮಾಡ್ತು ಅಂತಂದ್ರೆ ಆ ಮನುಷ್ಯ ಎಲ್ಲಿವರೆಗೂ ಬೆಳೆದಿರ್ತಾನೋ ಅಲ್ಲಿವರೆಗಷ್ಟೇ ನಾವು ಬೆಳಿಲಿಕ್ಕಾಗದು, ಅದಕ್ಕೆ ಮುಂದೆ ದಾಟಿ ಹೋಗ್ಲಿಕ್ಕೆ ಆಗಲ್ಲ. ಸರಿನಾ? ಇದಕ್ಕೆ ಜ್ಞಾಪಕ ಇಟ್ಕೊಳ್ರಿ. ಸೊ ಮೂರು ಸಂದರ್ಭದಲ್ಲಿ ನಾವು ಮನುಷ್ಯನ ಆಕಾರದವನ್ನು ಮಾಡಬಹುದು. ಆ ಮನುಷ್ಯ ವಿಶೇಷ ಸಾಮರ್ಥ್ಯ ಉಳ್ಳವನಾಗಿರ್ಬೇಕು. ಎರಡನೇದು, ನಿರ್ಗುಣ ಪರಬ್ರಹ್ಮ ವಸ್ತುವಿನಿಂದ ಮಾನವತೆಗೆ ಆಧ್ಯಾತ್ಮವನ್ನು ತಿಳಿ ಹೇಳಲಿಕ್ಕೆ ಬಂದಿರಬಹುದು, ಹೇಳಿಕೊಡ್ಲಿಕ್ಕೆ ಬಂದಿರಬಹುದು. ಅವ್ರು ಎರಡನೇವರು. ಮೂರನೇವರು, ಆಧ್ಯಾತ್ಮಿಕ ವಿಕಾಸದ ಮಟ್ಟವನ್ನ ಸಂಪೂರ್ಣವಾಗಿ ಅವರು ಪಡೆದಿರಬೇಕು. ಆಗ ಈ ಮೂರು ಸಂದರ್ಭಗಳಲ್ಲಿ ಮನುಷ್ಯನ ಆಕಾರದ ಮೇಲೆ ನಾವು ಧ್ಯಾನ ಮಾಡ್ಬೋದು. ನಮ್ಮ ಸಂಸ್ಥೆಯಲ್ಲಿ ಯಾರಿಗೂ ಇದನ್ನು ಅಡ್ವೈಸ್ ಮಾಡಲ್ಲ, ಯಾರಿಗೂ ಇದನ್ನು ಹೇಳಲ್ಲ ಮಾಡಿ ಅಂತ. ಇನ್ನೆರಡು ಕಂಡೀಷನ್ಸ್ ಇದೆ. ಮೊದಲನೇ ಇನ್ನೊಂದು ಕಂಡೀಷನ್ ಅಪ್ಪ ಅಂತಂದ್ರೆ, ಅವ್ರು ಕೇವಲ ಮುಖ ಮತ್ತೆ ಕತ್ತನ್ನು ನೋಡಿಕೊಂಡು ಧ್ಯಾನ ಮಾಡಿದ್ರೆ ಪ್ರಯೋಜನ ಇಲ್ಲ, ಅವಾಗ ನಮ್ಗೆ ಅದರಿಂದ ಲಾಭ ಆಗಲ್ಲ. ನೀವು ಮಾನವ ಆಕಾರ ತಗೊಂಡ್ರೆ ಅವ್ರ ಸಂಪೂರ್ಣ ದೇಹವನ್ನು ತಗೋಬೇಕು ಆಕಾರದಲ್ಲಿ. ಇದೊಂದು ನಿಬಂಧನೆ. ಎರಡನೇದು, ಅವರು ಇನ್ಯಾವುದೋ ಪಾಯಿಂಟ್ ಹೇಳ್ಬೇಕಂತ ಈಗ ತಾನು ಜ್ಞಾಪಕ ಬಂತು, ಚಕ್ ಅಂತ ಹೊರಟುತ್ತೆ. ಏನಿವೆ ಇನ್ನೊಂದು ಸತಿ ಜ್ಞಾಪಕ ಬರುತ್ತೆ, ಬಿಡ್ರಿ. ಸೊ ಇಂಥ ಎರಡನೇದು ಏನಪ್ಪಾ ಅಂತಂದ್ರೆ, ಹೃದಯಕ್ಕೆ ತನಗೆ ತಾನಾಗೆ ಹೊಳಿಬೇಕು. ಮನಸ್ಸು ಪ್ರಚೋದನೆ ಮಾಡಿ ಬಲವಂತದಿಂದ ಮಾಡೋದಲ್ಲ ಆಕಾರದ ಮೇಲೆ ಧ್ಯಾನ. ಹೃದಯಕ್ಕೆ ತನಗೆ ತಾನಾಗೆ ಹೊಳಿಬೇಕು. ಈಗ ನಾನು ಇವರ ಆಕಾರದ ಮೇಲೆ ಧ್ಯಾನ ಮಾಡ್ತೀನಿ ಅಂತ, ಬಟ್ ಆ ವ್ಯಕ್ತಿನ ಯಾವ ತಗೊಳ್ತೀವಿ ಅವ್ರಿಗೆ ಈ ಒಂದು ಮೂರರಲ್ಲಿ ಯಾವುದೋ ಒಂದು ಗುಣ ಇರಬೇಕು. ವಿಶೇಷವಾದಂಥ ಸಾಮರ್ಥ್ಯ ಉಳ್ಳವರು ಇರಬೇಕು, ಪರಬ್ರಹ್ಮ ವಸ್ತುವಿನಿಂದ ಬಂದವರಾಗಿರ್ಬೇಕು, ಅಥವಾ ಆಧ್ಯಾತ್ಮದಲ್ಲಿ ಸಂಪೂರ್ಣ ವಿಕಾಸವಾಗಿರ್ಬೇಕು. ಈ ಮೂರು ಸಂದರ್ಭದಲ್ಲಿ ಅವರ ಪೂರ್ಣವಾದಂಥ ಆಕೃತಿ ತಗೊಂಡು ನಮ್ಮ ಹೃದಯ ತನಗೆ ತಾನಾಗೆ ಹೇಳಿದಾಗ, ಮನಸ್ಸಿನಿಂದ ಪ್ರಚೋದನೆ ಆದ್ರಲ್ಲ, ಹೃದಯ ತನಗೆ ತಾನಾಗಿ ಹೇಳಿದಾಗ ನಾವು ಮಾನವ ಆಕಾರದ ಮೇಲೆ ಧ್ಯಾನ ಮಾಡಬಹುದು. ಅಂದ್ರೆ ಮಾನವ ಆಕಾರದ ಮೇಲೆ ಧ್ಯಾನ ಮಾಡೋದು ಅಂತಂದ್ರೆ ವಿಶೇಷವಾದಂಥ ಸಂದರ್ಭದಲ್ಲಿ ಮಾತ್ರ ಮಾಡ್ತೀವಿ, ಯಾವಾಗ್ಲೂ ನಾವು ಮಾಡ್ಲಿಕ್ಕೆ ಹೋಗಲ್ಲ. ಸರಿನಾ? ಸರಿ, ಇಲ್ಲಿಗೆ ನಿಲ್ಸೋಣಂತೆ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಬಹಳ ಸರಿ ಎಕ್ಸಾಮ್ ಅಲ್ಲಿ ನಿಮಗೆ ಈ ಪ್ರಶ್ನೆ ಬಂದೇ ಇದೆ, ಹೃದಯದ ಮೇಲೆ ನಾವು ಗಮನ ಕೊಟ್ಕೊಂಡು ಯಾಕೆ ಧ್ಯಾನ ಮಾಡಬೇಕು ಅಂತ. ಸರಿನಾ? ಸೊ ಹಾಗಾಗಿ ಈ ಪಾಠ ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕು. ಎಲ್ಲ ಪಾಯಿಂಟ್ಸ್ ಏನೇನಿದೆ ಎಲ್ಲ ಪಾಯಿಂಟ್ ಪ್ರಕಾರ ಬರ್ಕೊಳ್ರಿ. ಪಾಯಿಂಟ್ ಪ್ರಕಾರ ಬರ್ಕೊಂಡು ಅದನ್ನು ಬರೀಲಿಕ್ಕೆ ಅಭ್ಯಾಸ ಮಾಡ್ಕೊಳ್ರಿ. ಯಾಕೆಂದ್ರೆ ಈ ಪ್ರಶ್ನೆ ಹಲವಾರು ಸತಿ ಬಂದಿದೆ ಪರೀಕ್ಷೆಯಲ್ಲಿ. ಯಾಕೆಂದ್ರೆ ಅದೇ ನಾವು ಹೇಳ್ಕೊಡೋದಲ್ವಾ ಎಲ್ಲ ಅಭ್ಯಾಸಗಳಿಗೆ. ಸೊ ನಿಮಗೆ ಸ್ಪಷ್ಟ ಇಲ್ದಿದ್ರೆ ಹೃದಯದ ಕಡೆ ಗಮನ ಕೊಟ್ಕೊಂಡು ಯಾಕೆ ಧ್ಯಾನ ಮಾಡಬೇಕು ಅಂತ ಅಭ್ಯಾಸಕ್ಕೆ ಏನು ಹೇಳ್ಕೊಡ್ತೀರಾ? ಸೊ ಹಾಗಾಗಿ ಇದು ಸ್ಪಷ್ಟತೆಯಿಂದ ಗೊತ್ತಿರಬೇಕು ಉತ್ತರ. ಮೇಲ್ಮೇಲೆ ತಿಳ್ಕೊಂಡಿದ್ರೆ ಪ್ರಯೋಜನ ಇಲ್ಲ. ಸರಿನಾ? ಹೇಳಿ ಮಲ್ಲಿಕಾರ್ಜುನ್. ಬ್ರದರ್, ತ್ರಿಕೂಟಿ ಅಂದ್ರೆ ಏನ್ ಬ್ರದರ್? ಗೊತ್ತಾಗ್ಲಿಲ್ಲ. ಪ್ಯೂರಿ ಇಲ್ಲಿ ನೋಡ್ರಿ, ತ್ರಿಕೂಟಿ ಭ್ರೂ ಮಧ್ಯೆ. ನೋಡ್ರಿ, ಹಾ, ಇದು ತ್ರಿಕೂಟಿ. ಹುಬ್ಬುಗಳ ಮಧ್ಯೆ ಇರ್ತಕ್ಕಂಥ ತ್ರಿಕೂಟಿ. ಭ್ರೂ ಮಧ್ಯ ಅಂತ ಅದೇ ಹೇಳಿತ್ತು. ಭ್ರೂ ಮಧ್ಯ ಅಂತಂದ್ರೆ ಎರಡು ಹುಬ್ಬುಗಳ ನಡುವೆ ಇರ್ತಕ್ಕಂಥ ಜಾಗ, ಅದು ತ್ರಿಕೂಟಿ. ತ್ರಿಕೂಟಿ ಅಂತಂದ್ರೆ ಮೂರು ಸೇರುವಂತ ಜಾಗ ಅಂತ ಹೇಳ್ತೀವಿ. ಮೇಲ್ಗಡೆಯಿಂದ ಬರೆದಿರ್ತಕ್ಕಂಥ ಶಕ್ತಿ ಈ ಎರಡು ಹುಬ್ಬುಗಳು, ಮೂರು ಜಾಗ ಸೇರ್ಕೊಳ್ಳುತ್ತೆ. 3 ಲೈನ್ಸ್. ತ್ರಿಕೂಟಿ ಅಂತಂದ್ರೆ ಬೇಸಿಕಲಿ 3 ಲೈನ್ ಬಂದು ಸೇರ್ಕೊಳ್ಳುವಂತ ಜಾಗ ಅಷ್ಟೇ. ಮೇಲ್ಗಡೆ ಒಂದು ಲೈನ್ ಬರ್ತಿದೆ, ಈ ಎರಡ್ಗಡೆಯಿಂದ 2 ಲೈನ್ ಬರ್ತಿದೆ. ಆ 3 ಲೈನ್ ಎಲ್ಲಿ ಸೇರುತ್ತೋ ಅದು ತ್ರಿಕೂಟಿ ಅಷ್ಟೇ. ಸರಿನಾ? ಉಮಾ ಮೂರ್ತಿ. ಬ್ರದರ್, ಕ್ವಚಿತ್ತಾದ ಪ್ರಸಂಗ ಅಂದ್ರೆ ಏನ್ ಬ್ರದರ್? ಎಲ್ಲಿದೆ? ಅದು ಪಾಷಾಣದ ಇದ್ರಲ್ಲಿ ಬರುತ್ತೆ. ಕ್ವಚಿತ್ತಾದ ಪ್ರಸಂಗ. ಕ್ವಚಿತ್ತಾದ ಅಂದ್ರೆ ನೀವು ಅದು ಪೂರ್ತಿ ಹೇಳಿದ್ರೆ, ನಂಗೆ ಸೆಂಟೆನ್ಸ್ ಹೇಳಿದ್ರೆ ನಾನು ಹೇಳ್ತೀನಿ ಏನಂತ. ಪಾರ್ಶ್ವದನು ಕ್ವಚಿತ್ತಾದ ಪ್ರಸಂಗದಲ್ಲಿ ನಿಸರ್ಗಕ್ಕೆ ತೀರಾ ಅವಶ್ಯಕವಾದಾಗಲೇ ಕೊಡಲಾಗುವುದು.
ಕ್ವಚಿತ್ ಅಂತಂದ್ರೆ ಎಲ್ರಿಗೂ ಕೊಡಲಾಗಲ್ಲ, ಕೆಲವರಿಗೆ ಮಾತ್ರ ಕೊಡಲಾಗುತ್ತೆ. ಕ್ವಚಿತ್ತಾಗಿ ಅಂತಂದ್ರೆ ಅತ್ಯಂತ ಅವಶ್ಯಕತೆ ಇರಬೇಕು. ಅರ್ಥ ಆಯ್ತು? ಅವಾಗ ಮಾತ್ರ ಪರ್ಟಿಕ್ಯುಲರ್ ಏನ್ರಿ ಪರ್ಟಿಕ್ಯುಲರ್ ಅಂತ ಕ್ವಚಿತ್ ಆದ ಅಂದ್ರೆ ಪರ್ಟಿಕ್ಯುಲರ್ ಅಂತ ಅರ್ಥ. ನೋಡ್ರಿ, ಪರ್ಟಿಕ್ಯುಲರ್ ನಿರ್ದಿಷ್ಟವಾದ. ಸಿಸ್ಟರ್ ಹೇಳ್ತಾ ಇದ್ದಾರೆ, ಪರ್ಟಿಕ್ಯುಲರ್ ಆಗಿ ಸಿಸ್ಟರ್ ಪರ್ಟಿಕ್ಯುಲರ್ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ. ಸರಿನಾ? ಕ್ವಚಿತ್ ಅಂತಂದ್ರೆ ಪರ್ಟಿಕ್ಯುಲರ್ ಅಂತ ಹೇಳ್ತಾ ಇದ್ದಾರೆ ಸಿಸ್ಟರ್. ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ವಿಶೇಷ ಸಂದರ್ಭದಲ್ಲಿ ಅವಾಗ ಮಾತ್ರ ಆ ಪಾರ್ಶ್ವದ ಮಹಾಪಾರ್ಶ್ವದ ಸ್ಥಿತಿಯನ್ನು ಕೊಡಲಾಗುತ್ತೆ. ಸಾಮಾನ್ಯ ಸಂದರ್ಭದಲ್ಲಿ ಅದನ್ನ ಆ ಸ್ಥಾನವನ್ನು ಯಾರಿಗೂ ಕೊಡಲಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಜಗತ್ತಿನಲ್ಲಿ ಸಾಕಷ್ಟು ಬದಲಾವಣೆ ಆಗುವಂತ ಸಂದರ್ಭ ಒದಗಿ ಬಂದಾಗ ಮಾತ್ರ ನಿಸರ್ಗ ಆ ಒಂದು ಸ್ಥಾನಕ್ಕೆ ಯಾರನ್ನು ಕೂಡಿಸುತ್ತೆ, ಅವರಿಂದ ಕೆಲಸ ತಗೊಳ್ಳಿಕ್ಕೋಸ್ಕರ ಕೂಡಿಸುತ್ತೆ. ಸರಿನಾ? ಸರಿ, ಹಾಗಾದ್ರೆ ಮುಂದೆ ಏನಾದ್ರು ಪ್ರಶ್ನೆ ಇದೆ? ಬ್ರದರ್ 64 ವಿದ್ಯೆಗಳು ಅಂತ ಹೇಳಿದ್ರಲ್ಲ, ಕೇಳ್ರಿ, ಆ, ನಾನು ಕೇಳ್ರಿ. ಒಂದ್ ವೇದ, ವೇದಾಂಗ, ಇತಿಹಾಸ, ಆಗಮ. ಆಯ್ತು, ಗುಡ್. ವೇದ, ವೇದಾಂಗ, ಇತಿಹಾಸ, ಆಗಮ 4 ಹೇಳಿದರೆ ನಾಳೆ 4 ಇನ್ಯಾರಾದ್ರೂ ಹೇಳ್ರಿ, ಬರ್ಕೊಳ್ರಿ ಎಲ್ಲದನ್ನು. 64 ವಿದ್ಯೆಗಳು ನಿಮ್ಗೆ ಗೊತ್ತಾಗ್ತಾವ. ವೇದ, ವೇದಾಂಗ, ಇತಿಹಾಸ, ಆಗಮ. ಸರಿನಾ? ಸೊ ಇನ್ನೂ 60 ವಿದ್ಯೆಗಳಿದೆ, ಜ್ಞಾಪಕ ಇಟ್ಕೊಳ್ರಿ. ಈ 60 ವಿದ್ಯೆಗಳನ್ನ ಕಲಿಬೇಕು. ಅಂದ್ರೆ ಈಗ ನಾವು ಅದನ್ನೆಲ್ಲ ಮಾಡ್ತಾ ಕೂತ್ಕೊಳ್ಳಲ್ಲ, ಆದ್ರೆ ಇಷ್ಟೆಲ್ಲ ಕಲಿಯೋದಿತ್ತು ಮುಂಚೆ. ಈ ರೀತಿಯಾಗಿ ನಮ್ಮ ಶಿಕ್ಷಣ ಪದ್ಧತಿ ಇತ್ತು ಅಂತ ನಾವು ತಿಳ್ಕೊಳ್ಳಿಕ್ ಪ್ರಯತ್ನ ಪಡ್ತಿದ್ದೀವಿ. ನಮ್ಮ ಶಿಕ್ಷಣ ಪದ್ಧತಿ ಇವಾಗ ಏನಿದೆ, ಇದು ಈ ರೀತಿ ಇರಲಿಲ್ಲ ಮುಂಚೆ. ನಮ್ಮ ಶಿಕ್ಷಣ ಪದ್ಧತಿ ನಮ್ಮ ದೇಹದ ಸಂಸ್ಕೃತಿಗೆ ಜೊತೆಯಾಗಿ ಹೋಗ್ತಾ ಇತ್ತು, ಅದಕ್ಕೆ ಒಕ್ಕೊಂಡಿತ್ತು. ಬ್ರಿಟಿಷರು ಬಂದು ನಮ್ಮ ಶಿಕ್ಷಣ ಪದ್ಧತಿಯನ್ನ ಸಂಪೂರ್ಣವಾಗಿ ತೆಗೆದುಹಾಕಿ ಅವರ ಶಿಕ್ಷಣ ಪದ್ಧತಿಯನ್ನು ಕೊಟ್ಟೋಗಿದ್ದಾರೆ. ಈಗ ನಾವೇನ್ ಶಿಕ್ಷಣ ಬೆಳೀತಾ ಇದ್ದೀವಿ, ಇದೆಲ್ಲ ಕೂಡ ಬ್ರಿಟಿಷ್ನವ್ರು ಕೊಟ್ಟಿರತಕ್ಕಂಥ ರೀತಿಯಲ್ಲಿ ನಾವು ಪಡ್ಕೊಳ್ತಾ ಇದ್ದೀವಿ. ಸರಿ ಪುಷ್ಪ? ಬ್ರದರ್, ನಾಳೆ ಹೇಳ್ತೀನಿ ಅಂತಂದಲ್ಲ, ನಿಯಮ 2 ಕ್ವಶನ್. ಸಂಸ್ಕಾರ, ಮೊದಲ ಸಂಸ್ಕಾರ ಪ್ರಾರಂಭ ಆಯ್ತು ಅಂತ ಬರ್ದಿದ್ದಾರೆ ಬಾ, ಅದೇನು ಅಂತ ಕೇಳಿದ್ನಿ ನಾನು. ಮೊದಲ ಸಂಸ್ಕಾರ ಯಾವುದು ಅಂತ ನೀವೇ ಹೇಳ್ರಿ. ನಾನು ಸುಮಾರು ಸತಿ ಹೇಳಿದ್ದೀನಿ, ಯಾವ್ದು ಮೊದಲ ಸಂಸ್ಕಾರ. ದಾಜಿಯವ್ರು ಬರೆದಿದ್ದಾರೆ ಡಿಸೈನಿಂಗ್ ಡೆಸ್ಟಿನಿ ನಲ್ಲಿ, ಭವಿಷ್ಯದ ಅದು ನಿರ್ಮಾಣದಲ್ಲಿ. ಭಯ 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 ಆದ್ರೆ ಇಲ್ಲಿ ಈ ಸಂದರ್ಭಕ್ಕೆ ಅದು ಭಕ್ತ ಮತ್ತೆ ಒಡೆಯನ್ ಸಂಬಂಧ ಹೇಳ್ಬೇಕಾದ್ರೆ ಇದು ಮೊದಲ ಸಂಸ್ಕಾರ ಅಂತ ಹೇಳಿದ್ದಾರೆ. ಅದು ಅರ್ಥ ಆಗ್ಲಿಲ್ಲ ಬ್ರದರ್, ಅದನ್ನ ಕೇಳಿದ್ದೀನಿ. ಮೊದಲನೇ ಬಾರಿಗೆ ಯಾರನ್ನು ನೀವು ನೋಡಕ್ ಹೋದಾಗ ಏನಾಗತ್ತೆ ನಿಮಗೆ? ಮೊದಲನೇ ಬಾರಿಗೆ ಹೊಸದಾಗಿ ಯಾರನ್ನೋ ಒಬ್ಬರನ್ನು ನೋಡಕ್ ಹೋಗ್ತಾ ಇದ್ದೀರಾ, ಮನಸ್ಸಿನಲ್ಲಿ ಏನಿರುತ್ತೆ? ಭಯ ಇರುತ್ತೆ. ಆತಂಕ ಇರುತ್ತೆ. ಭಯ ಅಥವಾ ಆತಂಕ ಇರುತ್ತೆ. ಕರೆಕ್ಟಾ? ಕ್ಯೂರಿಯಾಸಿಟಿ. ಕ್ಯೂರಿಯಾಸಿಟಿ ಇರಲ್ಲ, ತುಂಬಾ ಜನಕ್ಕೆ ಭಯ ಇರುತ್ತೆ, ಹೇಗೋ ಏನೋ ಅಂತ. ಈಗ ಪ್ರೇಯರ್ ಮಾಡ್ಕೊಳ್ತಾ ಈಗ ನಾವು ಭಗವಂತನ ಜೊತೆಗೆ ನಮ್ಮ ಸಂಬಂಧವನ್ನ ಮರುಸ್ಥಾಪನೆ ಮಾಡ್ಕೊಳ್ತಾ ಇದ್ದೀವಿ. ಪ್ರೇಯರು ಮನುಷ್ಯನಿಗೂ ಭಗವಂತನಿಗೂ ಇರ್ತಕ್ಕಂಥ ಕೊಂಡಿ ಅಂತ ಓದಿದ್ದೀವಿ. ಯಾವಾಗ ಆ ನಾವು ಕೊಂಡಿ ಮುಖಾಂತರ ಭಗವಂತನ ನಾವು ಅವನ ಎಡೆಗೆ ಹತ್ರಕ್ಕೆ ಹೋಗ್ಲಿಕ್ಕೆ ಶುರು ಮಾಡ್ತೀವಿ, ಸ್ವಭಾವತಃ ನಮ್ಮ ಮನುಷ್ಯನಲ್ಲಿ ಮೊದಲು ಬರ್ತಕ್ಕಂಥದ್ದು ಭಯ. ಅಲ್ಲಿ ಹೋಗಿ ಇದ್ದುಕೊಂಡು ಅವ್ರ ಜೊತೆ ಸ್ವಲ್ಪ ಸಮಯ ಎಲ್ಲ ಕಳೆದಾದ್ಮೇಲೆ ಭಯ ತನಗೆ ತಾನಾಗೆ ಕಡಿಮೆ ಆಗುತ್ತೆ, ನಾವು ಸ್ವಾಭಾವಿಕವಾಗಿ ಇರ್ತೀವಿ. ಮೊದಲನೇ ಬಾರಿಗೆ ಯಾರನ್ನೂ ನೋಡ್ಲಿಕ್ಕೆ ಹೋದಾಗ ಹಾಗೆ ಸ್ವಭಾವತಃ ನಮಗೆ ಭಯ ಬರುತ್ತೋ, ಭಗವಂತನ ಜೊತೆಗೆ ನಾವು ಪ್ರಾರ್ಥನೆ ಮುಖಾಂತರ ನಮ್ಮ ಒಂದು ಸಂಬಂಧವನ್ನು ಮರುಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗಲೂ ಮೊದಲು ನಮಗೆ ಭಯ ಬರುತ್ತೆ, ಭಯದ ಅನುಭವ ಆಗುತ್ತೆ. ಅದಾದ್ಮೇಲೆ ಯಾವಾಗ ಇನ್ಫ್ಯಾಕ್ಟ್ ಭಯದ ಅನುಭವ ಯಾವಾಗ ಆಗುತ್ತೆ ಅಂತಂದ್ರೆ ನಾವು ಅವ್ರ ಹತ್ರ ಹೋದಾಗ. ನಾವು ದೂರ ಇದ್ದಾಗ ಭಯ ಇರುತ್ತೆ. ಈಗ ಹುಲಿ ಎಲ್ಲೋ ಮೃಗಾಲಯದಲ್ಲಿ ನೀವೆಲ್ಲೋ ನಿಮ್ಮ ಮನೇಲಿದ್ದೀರಿ, ನಿಮ್ಗೇನು ಭಯ ಆಗತ್ತಾ? ಭಯ ಆಗಲ್ಲ. ಅದೇ ನೀವು ಹುಲಿ ಹತ್ರ ಹೋಗ್ಲಿಕ್ಕೆ ಹೋಗ್ತೀರಿ ಅಂತ ಇಟ್ಕೊಳ್ರಿ, ಭಯ ಆಗತ್ತೆ. ಇಲ್ಲಿ ಹುಲಿ ಅಂತ ಎಕ್ಸಾಂಪಲ್ ಕೊಟ್ಟರು ಕೂಡ ಇದು ಯಾರೇ ಆಗಿರ್ಬೋದು, ಅದು ಗುರುಗಳೂ ಆಗಿರ್ಬೋದು, ಅದು ನಮ್ಗೆ ಗೊತ್ತಿಲ್ಲದೆ ಇರತಕ್ಕಂಥ ವ್ಯಕ್ತಿಗಳೂ ಆಗಿರ್ಬೋದು, ಭಗವಂತನೂ ಆಗಿರ್ಬೋದು, ಯಾರೇ ಆಗಿರ್ಬೋದು, ಮೊದಲ ಬಾರಿಗೆ ನಾವು ಅವ್ರನ್ನ ಮತ್ತೆ
ನಾವು ಅವ್ರ ಹತ್ರಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದಾಗ ನಮ್ಮ ಮೊದಲಿನ ಸಂಸ್ಕಾರ ಏನಿದೆಯಲ್ಲ ಅದು ನಮ್ಮ ಅನುಭವಕ್ಕೆ ಮತ್ತೆ ಬರುತ್ತೆ. ಅರ್ಥ ಆಯ್ತಾ? ಕಾಲಕ್ರಮೇಣದಲ್ಲಿ ಆ ಸಂಸ್ಕಾರವನ್ನು ದಾಟಿ ಹೋಗಿ ನಾವು ನೆಲೆ ನಿಂತಾಗ ಈ ಸಂಸ್ಕಾರಗಳಲ್ಲಿ ಯಾವುದು ತೊಡಕನೆ ಏನ್ ಮಾಡಲ್ಲ, ಅದು ಮರುಕಳಿಸುತ್ತೆ. ಆ ಮೊದಲ ಸಂಸ್ಕಾರದ ಏನು ಆವರಣ ಇತ್ತಲ್ವಾ ಅದು ಮರುಕಳಿಸುತ್ತೆ, ಅದು ಮತ್ತೆ ಅನುಭವಕ್ಕೆ ಬರುತ್ತೆ. ಮೊದಲ ಸಂಸ್ಕಾರ ಶುರು ಆಯ್ತು ಅಂತಂದ್ರೆ ಅಲ್ಲಿ ಭಗವಂತನ ಜೊತೆ ಹೋಗ್ತಾ ನೀವು ಸಂಸ್ಕಾರ ಸೃಷ್ಟಿ ಮಾಡ್ಕೊಳ್ತಾ ಇಲ್ಲ, ಬಟ್ ಸ್ವಭಾವತಃ ಅದನ್ನ ನೀವು ಅನುಭವಿಸ್ತೀರ. ಮೊದಲ ಸಂಸ್ಕಾರದ ಅನುಭವ ನಿಮಗೆ ಬರುತ್ತೆ ಅಂತ ಅಲ್ಲಿ ಅರ್ಥ. ಅರ್ಥ ಆಯ್ತಾ? ಭಗವಂತನ ಎಡೆಗೆ ಹೋಗ್ತಾ ಹೊಸ ಸಂಸ್ಕಾರ ಸೃಷ್ಟಿ ಮಾಡ್ಕೊಳ್ತಿಲ್ಲ, ಆದ್ರೆ ಮೊದಲ ಸಂಸ್ಕಾರ ನಾವು ಜ್ಞಾಪಕ ಇದೆಯಾ? ಯಾರೋ ಮೊನ್ನೆ ಒಂದು ಪ್ರಶ್ನೆ ಕೇಳಿದ್ರು, ಕ್ಷೋಭದಿಂದ 2 ಪಥ ಹೋಗುತ್ತೆ, ಒಂದು ಪಥ ಮಾನವ ಪಥ, ಇನ್ನೊಂದು ದೈವಿ ಪಥ ಅಂತ ಓದಿದ್ವಿ, ಜ್ಞಾಪಕ ಇದೆಯಾ? ಹಾಗಾದ್ರೆ ಆ 2 ಪಥಕ್ಕೂ ಯಾವ ಆಧಾರದ ಮೇಲೆ 2 ಪಥ ಆಗುತ್ತೆ ಅಂತಂದ್ರೆ ನಾನು ಬೇರೆ ಅನ್ನೋ ಒಂದು ಆಧಾರದ ಮೇಲೆ ಆ 2ನೇ ಪಥ ಬರುತ್ತೆ, ಮನುಷ್ಯ ಪಥ ಬರುತ್ತೆ. ನಾನು ಬೇರೆ ಅನ್ನೋ ಭಾವನೆ ಇದ್ದಾಗ ಅದ್ರ ಜೊತೆಯಾಗಿ ನಮ್ಗೆ ಭಯ ಬರುತ್ತೆ. ಇಲ್ಲೇನಾಗುತ್ತೆ, ನಾವು ವಾಪಸ್ ಹೋಗ್ಬೇಕಾದ್ರೆ, ಭಗವಂತನೆಡೆಗೆ ವಾಪಸ್ ಹೋಗ್ಬೇಕಾದ್ರೆ ಈಗ ನಾನು ಬೇರೆ ಅನ್ನೋ ಭಾವನೆಯನ್ನು ನಾವು ಬಿಟ್ಟು ಹೋಗ್ಬೇಕು. ಬಿಟ್ರೆ ಮಾತ್ರ ಭಗವಂತನ ಜೊತೆಗೆ ನಾವು ಮತ್ತೆ ಒಂದಾಗ್ಲಿಕ್ಕೆ ಸಾಧ್ಯ. ಆ ಬೇರೆ ಭಾವನೆ ಬಿಟ್ಟು ಹೋಗ್ಬೇಕಾದ್ರೆ ಅದ್ರ ಜೊತೆಯಾಗಿ ಬಂದಂತ ಈ ಭಯದ ಭಾವನೆ ಏನಿದೆ, ಭಯದ ಆವರಣ ಏನಿದೆ, ಅದು ನಮ್ಗೆ ಮತ್ತೆ ಅನುಭವಕ್ಕೆ ಬರುತ್ತೆ. ಹೊಸ ಸಂಸ್ಕಾರ ಸೃಷ್ಟಿ ಆಗಲ್ಲ, ಮೊದಲ ಸಂಸ್ಕಾರ ನಾವೇನು ಸೃಷ್ಟಿ ಮಾಡ್ಕೊಂಡಿದ್ವಿ ಅದರ ಮತ್ತೆ ಅನುಭವ ಬರುತ್ತೆ. ಇಷ್ಟೇ ಅದರ ಅರ್ಥ. ಸರಿ, ಓಕೆ ಬ್ರದರ್. ನಮಸ್ತೆ ಬ್ರದರ್. ವಿಜಯಲಕ್ಷ್ಮಿ. ನಮಸ್ತೆ ಬ್ರದರ್. ಸೋಮವಾರ ದಿನ ಯಾವ ರೆಕಾರ್ಡಿಂಗ್ ಬಂದಿಲ್ಲ ಹಾಕ್ರಿ. ಏನ್ರಿ? ಸೋಮವಾರದಿಂದ ರೆಕಾರ್ಡಿಂಗ್ ಬಂದಿಲ್ರಿ ಬ್ರದರ್, ಅವೆಲ್ಲ ಕ್ಲಾಸ್ ಆಗಿ ಹಾಕಿದೀನ್ರಿ. ಎಲ್ರು ಕೂಡ ಬರೀ 22ನೇ ನೋಡ್ತಾ ಇದಾರೆ, 23 ಅಂತ ಹುಡುಕ್ತಾ ಇದಾರೆ. 1, 2, 3 1, ಬಂದಿಲ್ರಿ. 2, 3, 4 ಅಂತ 1, 2, 3 ಬಂದವ್ರಿ ಬ್ರದರ್, ಅದ್ರ ಮುಂದೆ ಬಂದಿಲ್ರಿ. 4, 5, 6 ಬಂದಿಲ್ವಾ? ಹಾಕ್ತೀನಿ ಬಿಡ್ರಿ, ಹಾಕ್ತೀನಿ, ತೊಂದ್ರೆ ಇಲ್ಲ. ಸರಿನಾ? ಚಿಂತೆ ಇಲ್ಲ. ಸರಿ, ಎಲ್ಲರದ್ದು ಪ್ರಶ್ನೆಗಳು ಮುಗಿತಾಗರೆ ಇಲ್ಲಿಗೆ ನಿಲ್ಲಿಸೋಣಂತ. ಇವತ್ತು ತೊಂದರೆ ಇಲ್ಲ, ಆನ್ ಟ್ರ್ಯಾಕ್ ಇದ್ದೀವಿ. ಸೊ ಧ್ಯಾನಕ್ಕೆ ಪೂರ್ವ ಪೀಠಿಕೆಗಳೇನಿದೆ ಅದನ್ನ ನಾಳೆ ಕಂಟಿನ್ಯೂ ಮಾಡೋಣ. ಸರಿನಾ? ನಾಳೆ ಮತ್ತಷ್ಟು 64 ವಿದ್ಯೆಯಲ್ಲಿ ಇನ್ 4 ಯಾರನ್ನು ತಗೊಂಡ್ಬಂದು ಹೇಳಿ. ಯಾರನ್ನು ರಿಪೀಟ್ ಮಾಡ್ತೀರಾ? ವೇದ, ವೇದಾಂಗ, ಇತಿಹಾಸ ಮತ್ತೆ ಆಗಮ, ಈ 4ನ್ನ ಬ್ರದರ್ ಹೇಳಿದ್ವಿ. ನಾಳೆ ಇನ್ 4 ಯಾರಾದ್ರೂ ಹೇಳಿ. ಸರಿನಾ? ಆಯ್ತು, ಎಲ್ಲ ಧ್ಯಾನಕ್ಕೆ ಬರ್ಲಿಕ್ಕೆ ಶುರು ಮಾಡಿದ್ದಾರೆ. 8:20 ಆಗ್ತಾ ಬಂತು. ಎಲ್ರಿಗೂ ಕೂಡ ಶುಭ ದಿವಸ.